ಅನ್ನಬ್ರಹ್ಮನ ನಾಡಿನಲ್ಲಿ 252ನೇ ಪರ್ಯಾಯ ಮಹೋತ್ಸವ. ಪುತ್ತಿಗೆ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಿಂದ ಸರ್ವಜ್ಞ ಪೀಠಾರೋಹಣ. ದರ್ಬಾರ್ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಯತಿದ್ವಯರ ದಿವ್ಯ ಉಪಸ್ಥಿತಿ. ಉಡುಪಿಯ ಶ್ರೀಕೃಷ್ಣ ಮಠ ಮಧ್ವಾಚಾರ್ಯ ಸಂಪ್ರದಾಯದಂತೆ ಅಷ್ಟಮಠಗಳ 2 ವರ್ಷಗಳಿಗೊಮ್ಮೆ ಶ್ರೀಕೃಷ್ಣನ ಪೂಜಾ ಕೈಂಕರ್ಯ ನೆರವೇರಿಸಲು ಯತಿಗಳಿಗೆ ಅವಕಾಶ ನೀಡುವ ಪರ್ಯಾಯ ಮಹೋತ್ಸವ. ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯರಿಗೆ ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮನಿಗೆ ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯರಿಗೆ ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮನಿಗೆ
ಈ ಬಾರಿ 252ನೇ ಪರ್ಯಾಯ ಮಹೋತ್ಸವದಲ್ಲಿ 4ನೇ ಬಾರಿಗೆ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರು ಸರ್ವಜ್ಞ ಪೀಠಾರೋಹಣಗೈದು ಶ್ರೀ ಕೃಷ್ಣದೇವರ ಪೂಜಾ ಕೈಂಕರ್ಯಗಳನ್ನು ದಿನಾಂಕ ಜನವರಿ 18, 2024ರಿಂದ 17 ಜನವರಿ 2026 ತನಕ ನೆರವೇರಿಸಲಿದ್ದಾರೆ. ವೇದ ಘೋಷದೊಂದಿಗೆ ಕಾರ್ಯಕ್ರಮ ಆರಂಭ. ತಿರುಪತಿ, ಮಂತ್ರಾಲಯ, ಧರ್ಮಸ್ಥಳ, ತ್ರಿವೇಂದ್ರಂ, ಅನಂತ ಪದ್ಮನಾಭ ಸ್ವಾಮಿ, ಶ್ರೀರಂಗಂ, ಪುರಿ ಜಗನ್ನಾಥ್, ಮೈಸೂರು ಚಾಮುಂಡಿ, ಮಧುರೈ ಮೀನಾಕ್ಷಿ, ಆನೆಗುಡ್ಡೆ ವಿನಾಯಕ ಮುಂತಾದ ಕ್ಷೇತ್ರಗಳಿಂದ ಶ್ರೀಗಳಿಗೆ ಪ್ರಸಾದ ಸಮರ್ಪಣೆಯೂ ಜರುಗಿತು. ನೃತ್ಯ ಮಕ್ಕಳಿಂದ ವಿಶೇಷ ನೃತ್ಯವು ಸಭೆಯಲ್ಲಿ ನೆರೆದವರಿಗೆ ಖುಷಿ ತಂದುಕೊಟ್ಟಿತು. ಎದುರಿಗಿರುವ ಈ ದ್ವಾರದ ಮೂಲಕ ಆದರೆ ಪರಮ ಪೂಜ್ಯ ಶ್ರೀಪಾದರು ಪೂರ್ವದಿಂದ ಪಶ್ಚಿಮದ ಮಾರ್ಗದಲ್ಲಿ ಸಭಾಭವನವನ್ನು ಪ್ರವೇಶ ಮಾಡಿದ್ದಾರೆ. ಪೂರ್ವದ ಭಾರತೀಯ ಸಂಸ್ಕೃತಿಯನ್ನು ಪಶ್ಚಿಮ ರಾಷ್ಟ್ರಗಳಲ್ಲಿ ವೈಭವೀಕರಿಸಿದ ಮಹಾಗುರುಗಳಂದ್ರೆ ಪರಮ ಪೂಜ್ಯ ಶ್ರೀಪಾದರು ಎಂಬುದನ್ನು ಇವತ್ತು ಸಮಂಜಂತು ವಿಶ್ವೇ ದೇವಾಃ ಸಮಾಪೋ ಹೃದಯಾನಿನೋ ಸಮ್ಮಾತರಿಶ್ವಾಸಂ ದಾತ ಸಮುದೇಷ್ಟ್ರೀ ದಧಾತು ನೋ. ಸಮಂಜಂತು ಸಂಸಮಂಜಂತು ವಿಶ್ವೇ ಸಂಸಮಂಜಂತು ವಿಶ್ವೇ ಅಂಜಂತು ವಿಶ್ವೇ ಅಂಜಂತು ವಿಶ್ವೇ ದೇವಾ ವಿಶ್ವೇ ಅಂಜಂತು ವಿಶ್ವೇ ದೇವಾಃ ದೇವಾಸ್ಸಂ ದೇವಾಃ ಸಮಾಪಾಪಸ್ಸಂ ದೇವಾಃ ಸಮಾಪಾಪಸ್ಸಂ ಸಮಾಪೋ ಹೃದಂಚ ಉಭೇ ಜನೋದ್ಯಾವ ಪೃಥಿವೀ ಅಗುಂಹಧಸ್ಪಾತಾಂ ಇಹ ಗತಿರ್ವಾಮಸ್ಯೇದಂಚ ನಮೋ ದೇವೇಭ್ಯಃ. ಪ್ರಸಾದದ ಸಮರ್ಪಣೆ ಇದೀಗ ನಡೀತಾ ಇದೆ. ಶ್ರೀರಂಗ ಕ್ಷೇತ್ರದಿಂದ ಅರ್ಚಕರು ವೈದಿಕರು ರಂಗನಾಥ ದೇವರ ದಿವ್ಯವಾದಂತಹ ಪ್ರಸಾದವನ್ನು ತಂದಿದ್ದಾರೆ. ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಅದರ ಸಮರ್ಪಣೆ ನಡೀತಾ ಇದೆ. ಶ್ರೀರಂಗ ಕ್ಷೇತ್ರದ ಪ್ರಸಾದವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಅತ್ಯಂತ ಪ್ರಸಿದ್ಧವಾದಂತಹ ದಿವ್ಯವಾದ ಕ್ಷೇತ್ರ ಶ್ರೀರಂಗ ಕ್ಷೇತ್ರ. ಇದೀಗ ಅದರ ಸಮರ್ಪಣೆ ನಡೀತಾ ಇದೆ. ಪುರಿ ಜಗನ್ನಾಥ ಅನ್ನಬ್ರಹ್ಮನಾದಂತಹ ಪುರಿ ಜಗನ್ನಾಥನ ದಿವ್ಯ ಸನ್ನಿಧಾನದಿಂದ ನೇಪಾಳದ ಗಂಡಕಿ ನದಿಯ ಮತ್ತು ಅನೇಕ ತೀರ್ಥಕ್ಷೇತ್ರಗಳಿಂದ ತಂದಂತಹ ಪ್ರಸಾದದ ಸಮರ್ಪಣೆ ನಡೀತಾ ಇದೆ. ಯಜ್ಞೇಶ್ವರ ಪ್ರಭು ಅವರು, ಉಮಾಶಂಕರ ಪ್ರಭು ಅವರು ಹಾಗೂ ನಾವೆಲ್ಲರೂ ಕೂಡ ಕೈ ಮುಗಿದು ರಾಘವೇಂದ್ರ ಗುರುಸಾರ್ವಭೌಮರನ್ನ ಧ್ಯಾನಿಸೋಣ. ಮಂತ್ರಾಲಯದ ಅಧಿಕಾರಿಗಳು ಆಗಮಿಸಿ ಮುತ್ತಿನ ಅಭಿಷೇಕವನ್ನ ನಡೆಸ್ತಾ ಇದ್ದಾರೆ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದ್ರ. ಇಷ್ಟು ವೈಭವವಾಗಿ ದರ್ಬಾರದಲ್ಲಿ ನಡೀಲಿಕ್ಕೆ ಅನುಗ್ರಹವನ್ನ ಮಾಡಿ ತಮ್ಮ ಮಠದ ಅಧಿಕಾರ. ಸಭೆಯಲ್ಲಿ ಮಾತನಾಡುತ್ತಾ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಪೂರ್ವದ ಕೃಷ್ಣನ ಸಂದೇಶವನ್ನು ಪಶ್ಚಿಮಕ್ಕೆ ಹೊತ್ತೊಯ್ದು
ಯತಿ ಪುತ್ತಿಗೆ ಸ್ವಾಮೀಜಿಯವರು ವಿದೇಶಗಳಿಗೆ ಹೋಗಿ ವಿಶ್ವಗೀತ ಪ್ರಚಾರದ ಮೂಲಕ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಪಸರಿಸಲು ಕಾರಣರಾಗಿದ್ದಾರೆ. ವಿದೇಶಿಯರು ಭಾರತದಿಂದ ಕೃಷ್ಣ ಸಂದೇಶವನ್ನು ಹೊತ್ತೊಯ್ಯಲಿ ಎಂದು ಹೇಳಿದರು. ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪ ಅವರು ಶುಭಾಶಂಸನೆ ಮಾಡಿದರು. ಸಂಸದೆ ಕೇಂದ್ರ ಕೃಷಿ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಮಾತನಾಡುತ್ತಾ, ಉಡುಪಿಯ ಕೃಷ್ಣ ಉತ್ತರದ ದ್ವಾರಕೆಯಿಂದ ಬಂದದ್ದು. ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ನಡುವಿನ ಧಾರ್ಮಿಕ ಆಚರಣೆಗಳ ಕೊಂಡಿಯಾಗಿ ಮಠಗಳು ಕಾರ್ಯನಿರ್ವಹಿಸುತ್ತಿವೆ ಎಂದರು. ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ್ಯಾಯ ಮಹೋತ್ಸವ ಅಭಿವೃದ್ಧಿಗಾಗಿ ಈಗಾಗಲೇ 10 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿದ್ದೇನೆ ಎಂದರು. ವೇದಿಕೆಯಲ್ಲಿ ಸಭಾಪತಿಗಳಾದ ಯುಟಿ ಖಾದರ್ ಭಾಗವಹಿಸಿ ಶುಭಾಶಂಸನೆಗೈದರು. ಶಾಸಕ ಯಶ್ಪಾಲ್ ಸುವರ್ಣ, ಶಾಸಕ ಸುರೇಶ್ ಗುರ್ಮೆ, ಶಾಸಕ ಗುರುರಾಜ ಗಂಟಿಹೊಳೆ, ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ, ಭೋಜೇಗೌಡ, ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ, ಉದ್ಯಮಿ ಪ್ರಸಾದ್ ರಾಜ್ ಕಾಂಚನ್, ಕೆನಡಾ ಮಾಜಿ ಆರೋಗ್ಯ ಸಚಿವ ಬೆಂಟಾ ಬೋರ್ಕಿ, ಜಪಾನಿನ ರೇಷು ಕುಸಿಕ್ಯಾಯ ಅಧ್ಯಕ್ಷರೇ ಶೋನಿವಾನು, ಉದ್ಯಮಿ ಸದಾಶಿವ ಶೆಟ್ಟಿ ಕನ್ಯಾನ, ಸ್ವಾಗತ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಎಚ್ಎಸ್ ಬಲ್ಲಾಳ್ ಸರ್ವರನ್ನು ಸ್ವಾಗತಿಸಿದರು. ಮಾಜಿ ಶಾಸಕರಾದ ಕೆ ರಘುಪತಿ ಭಟ್ ಪ್ರಸ್ತಾವನೆಗೈದರು. ಡಾಕ್ಟರ್ ಗೋಪಾಲಾಚಾರ್ಯ, ಶ್ರೀ ಯೋಗೇಂದ್ರ ಭಟ್ ಕಾರ್ಯಕ್ರಮ ನಿರ್ವಹಿಸಿದರು. 100 ವರ್ಷಕ್ಕೆ ಹಿಂದೆ ವಿದೇಶಕ್ಕೆ ಹೋದಾಗ ಭಾಳ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಹೋಗಿದ್ದರು. ಆದರೆ ಇಂದು ಪಾಶ್ಚಾತ್ಯರೆಲ್ಲರೂ ಕೂಡ ಪೂರ್ವದ ಕಡೆಗೆ ನಮ್ಮ ಕಡೆ ನೋಡುವಂತೆ ಮಾಡಿದ್ದಾರೆ ಅವರು. ಅದೇ ರೀತಿ ಪೂಜ್ಯ ಸುಗುಣೇಂದ್ರ ತೀರ್ಥ ಶ್ರೀಪಾದರು ದಕ್ಷಿಣದಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗಿ ಪಶ್ಚಿಮದಿಂದ ಪೂರ್ವಕ್ಕೆ ಭಗವಂತನ ತಿರುಗಿಸಿದ್ದಾರೆ. ನಮ್ಮ ದೇಶದ ಕೀರ್ತಿಯನ್ನು ಅವರು ಎಲ್ಲ ಕಡೆ ಹರಡಿದ್ದಾರೆ. ಅವರ ಈ ಸಾಧನೆ ಸಾಮಾನ್ಯವಾದಲ್ಲ. ಅವರು ಹೋಗುವಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತಲೇ ಹೋಗಿದ್ದರು. ವಿದೇಶದಲ್ಲಿ ಹೋಗೋದು ಸುಲಭದ ಕೆಲಸ ಅಲ್ಲ. ಅಲ್ಲಿ ಹೋಗಿ ತಮ್ಮ ವಿದ್ವತ್ತಿನಿಂದ, ತಮ್ಮ ಸಾಧನೆಯಿಂದ, ತಮ್ಮ ವರ್ಚಸ್ಸಿನಿಂದ ಭಕ್ತರನ್ನು ಆಕರ್ಷಣೆ ಮಾಡಿ ಅವರಿಗೆ ಮಾರ್ಗದರ್ಶನ ಕೊಟ್ಟು ಅವರಿಗೆ ಭಾರತೀಯತೆಯನ್ನು ಪರಿಚಯಿಸಿ ಮಾಡಬೇಕಾದ ಬಹಳಷ್ಟು ಸಾಧನೆಯನ್ನು ಅವರು ಮಾಡಿದ್ದಾರೆ. ನಾನು ಹೇಳ್ತಿದ್ದೆ ಹಿಂದಿನ ಕಾರ್ಯಕ್ರಮದಲ್ಲಿ, ಒಮ್ಮೆ ನಾನು ಹೋದಾಗ ಅಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇತ್ತು. ಪೂಜೆಯಲ್ಲಿ ಹೋದಾಗ ಬಹಳ ಜನ ತಿಳ್ಕೊಂಡಿದ್ದಾರೆ ಏನು ಅಂತಂದರೆ ಬಹಳ ಸಂಪತ್ತು ಅವರಿಗೆ ದೊರಕಿದೆ ಅಂತ. ಆದರೆ ದೊರಕಿದ್ದು ಸಾಲ ಮಾತ್ರ. ನನಗೆ ಗೊತ್ತಿದ್ದಂತೆ ವಿದೇಶದಲ್ಲಿ ಹೋಗಿ ವ್ಯವಹಾರ ಮಾಡಬೇಕಾದ್ರೆ ಸಂಪತ್ತಿದ್ರೆ ಆಗೋದಿಲ್ಲ, ಸಾಲ ಮಾಡಿದರೆ ಮಾತ್ರ ಮಾಡ್ಬೋದು. ಅದೇ ಬಡ ದೇಶ, ಪೂಜ್ಯ ಹಿಂದಿನ ಪೇಜಾರ ಶ್ರೀಗಳು ಹೇಳ್ತಿದ್ದಂತೆ ಬಡ ದೇಶ ಆಗಿದೆ, ಹಿಂದಿಯ ಬಡ ದೇಶ ಆಗಿದೆ. ಕನ್ನಡದ ಬಡ ದೇಶ ಹೋಗಿ ಹಿಂದಿಯ ಬಡ ದೇಶ ಆಗಿದೆ. ಅವರ ಸಂಪರ್ಕದಿಂದಾಗಿ ಅಲ್ಲಿ ಈ ಗೀತೆಯ ಪ್ರಚಾರವನ್ನು ಮಾಡುವುದರಿಂದ ನಮ್ಮ ಸಂದೇಶಗಳು ಹೋಗಿ ಇನ್ನೂ ವಿಶೇಷವಾಗಿ ವಿಜೃಂಭಿಸಬೇಕು. ಅಲ್ಲಿ ಮೋದಿಜಿಯವರು ರಾಮ ಜನ್ಮಭೂಮಿಯ ಕಾರ್ಯವನ್ನು ಮಾಡಿದರೆ, ಇಲ್ಲಿ ಪೂಜ್ಯರು ಕೃಷ್ಣನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಎರಡೂ ಕಾರಣಗಳಿಂದಾಗಿ ವಿಶ್ವದಲ್ಲೆಲ್ಲ ನಮ್ಮ ಸಂಸ್ಕೃತಿ ಸಂಸ್ಕಾರ ಮತ್ತು ನಮ್ಮ ಆಧ್ಯಾತ್ಮಿಕತೆ ಬೆಳೆಯಲ್ಲಿ. ನಮ್ಮ ಪೂಜ್ಯ ಇಲ್ಲಿ ಶೃಂಗೇರಿ ಶ್ರೀಗಳು ಒಂದು ಮಾತು ಹೇಳ್ತಿದ್ದರು, ವಾಸುದೇವನಿಗೂ ವಾಮದೇವನಿಗೂ ಸುಮದ ವ್ಯತ್ಯಾಸ ಅಂತ. ಎರಡನೇ ಅಕ್ಷರ ತೆಗೆದ್ರೆ ವಾಸುದೇವ ಮತ್ತು ವಾಮದೇವ. ವಾಸುದೇವನಿಗೂ ವಾಮದೇವನಿಗೂ ಸುಮದ ವ್ಯತ್ಯಾಸ ಅಂತ ಹೇಳ್ತಿದ್ದರು. ಅನಾವಶ್ಯಕವಾಗಿ ಈ ಚರ್ಚೆಗಳು ನಡೀತದೆ. ಇದು ಶಿವ, ಇದು ಕೃಷ್ಣ, ಇದು ವೈಷ್ಣವ, ಇದು ಶೈವ ಅಂತ ನಡೀತದೆ. ಅದೇನಿಲ್ಲ. ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾ ಹಾಗೆ ಪರಮ ಪೂಜ್ಯ ಶ್ರೀ ಶ್ರೀ ಸುಚೇಂದ್ರ ತೀರ್ಥ ಪಾದಾರವಿಂದಗಳಲ್ಲಿ ತಲೆಬಾಗಿ ನಮಸ್ಕರಿಸುತ್ತಾ, ರಾಜರ್ಷಿ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರೇ, ಪದ್ಮಶ್ರೀ ಮಧು ಪಂಡಿತಾದಾಸರವರೇ, ಜಪಾನ್ ದೇಶದಿಂದ ಆಗಮಿಸಿರುವ ವಿಶೇಷ ಅತಿಥಿಗಳಾದ ಧಾರ್ಮಿಕ ನಾಯಕಿಯವರಾದ ಕೋಶೋ ನಿವಾನೋ ಮತ್ತು ಕೆನಡಾ ದೇಶದ ರಾಜತಂತ್ರಜ್ಞ ಶ್ರೀ ಬೆನ್ವಾ ಪೋರ್ಕಾ ಇವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ,
ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಯಾವುದೋ ಪೂರ್ವಜನದ ಪುಣ್ಯ ಫಲದಿಂದ ಇಂಥ ವಿಶೇಷ ಸಂದರ್ಭದಲ್ಲಿ ಭಾಗವಹಿಸುವಂಥ ಒಂದು ಸೌಭಾಗ್ಯ ನಿರಂತರವಾಗಿ ನನಗೆ ಸಿಗ್ತಾ ಇದೆ. ಅದರಲ್ಲೂ ಇವತ್ತು ಶ್ರೀಕೃಷ್ಣನ ದರ್ಶನವನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸೌಭಾಗ್ಯ ಸಿಕ್ಕಿರುವಂಥದ್ದು ಯಾವುದೋ ಪೂರ್ವಜನ್ಮದ ಪುಣ್ಯ ಫಲ ಅಂತ ನಾನು ಭಾವಿಸಿದ್ದೇನೆ. 13ನೇ ಶತಮಾನದಲ್ಲಿ ಸ್ಥಾಪಿಸಿದ ಶ್ರೀ ಉಡುಪಿ ದೇವಸ್ಥಾನ ಮತ್ತು ಅಷ್ಟಮಠಕ್ಕೆ ಸುಮಾರು 500 ವರ್ಷಗಳಿಗೂ ಹೆಚ್ಚು ಧಾರ್ಮಿಕ ಇತಿಹಾಸ ಇದೆ. 2 ವರ್ಷಕ್ಕೊಮ್ಮೆ ನಡೆಯುವ ಉತ್ಸವವಾಗಿರುವ ಪರ್ಯಾಯ ಮಹೋತ್ಸವ ಅಷ್ಟಮಠಗಳ ಪೈಕಿ ಕೃಷ್ಣ ಮಠದ ಪೂಜಾ ಕೈಂಕರ್ಯದ ಹಾಗೂ ಮಠದ ಅಧಿಕಾರ ಹಸ್ತಾಂತರವಾಗ್ತಾ ಇದೆ. ಈ ಬಾರಿ 252ನೇ ಪರ್ಯಾಯ ಮಹೋತ್ಸವ ನಡೀತಾ ಇದೆ. ಬಹಳಷ್ಟು ನಾನು ಉಡುಪಿ ಶ್ರೀಕೃಷ್ಣ ಮಠದ ಈ ಪರ್ಯಾಯ ಕಾರ್ಯಕ್ರಮದಲ್ಲಿ ಮೊದಲನೇ ಬಾರಿಗೆ ನಾನು ಭಾಗವಹಿಸಿದ್ದೇನೆ. ಶ್ರೀಮಠಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ. ಇತಿಹಾಸದ ಬಗ್ಗೆ ನಮ್ಮ ಬಲ್ಲಾಳವರು ತುಂಬ ಚೆನ್ನಾಗಿ ಮಾತನಾಡಿದ್ರು. ಆದರೆ ಮುಂಬರುವಂಥ 2 ವರ್ಷ ಪುತ್ತಿಗೆ ಶ್ರೀಗಳು ಇವರ ಒಂದು ಆಶೀರ್ವಾದದೊಂದಿಗೆ, ಇವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಇರುವಂಥ ಮಠದ ಬೆಳವಣಿಗೆ ಆಗಿರಬಹುದು, ಸಮಾಜದ ಬೆಳವಣಿಗೆ ಆಗಿರಬಹುದು, ಉತ್ತಮ ಬಾಂಧವ್ಯಗಳಾಗಿರಬಹುದು, ಉತ್ತಮ ಸಂಬಂಧಗಳಾಗಿರಬಹುದು, ಬಹಳ ಚೆನ್ನಾಗಿ ಸಾಗ್ತವೆ ಅನ್ನುವಂಥ ಒಂದು ದೃಢವಾದ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಕಾರ್ಯಕ್ರಮಕ್ಕೆ ವಿದೇಶದಿಂದ ಭಕ್ತರು ಇಲ್ಲಿ ಬಂದು ಭಾಗವಹಿಸಿದ್ದನ್ನು ನೋಡಿದ್ರೆ ಮುಂಚೆ ಒಂದು ಕಾಲ ಇತ್ತು, ಭಾರತ ದೇಶ ಬಹಳಷ್ಟು ಹಿಂದುಳಿದಿದೆ ಅಂತ. ಇವತ್ತು ಆ ಕಾಲ ಇಲ್ಲ. ಇವತ್ತು ಸಾಂಸ್ಕೃತಿಕವಾಗಿ ಆಗಿರಲಿ ಅಥವಾ ಸಾಮಾಜಿಕವಾಗಿ ಆಗಿರಲಿ, ಶೈಕ್ಷಣಿಕವಾಗಿ ಆಗಿರಲಿ, ಭಾರತ ದೇಶ ವಿಶ್ವಗುರು ಆಗುವಂಥ ಪಥದಲ್ಲಿ ಸಾಗಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮುಖರಾಗಿ ಯಾಕೆ ಇರ್ತೀರಿ ಅಂದರೆ, ಏನು ಕಷ್ಟ ಬರುತ್ತೋ ಏನು ಬರುತ್ತೋ ಅದೆಲ್ಲ ಶ್ರೀಕೃಷ್ಣನ ಪಾದಗಳಿಗೆ ಹಾಕಿ ನಾನು ಸುಮ್ಮನೆ ಇರ್ತೀನಿ ಅಂತ. ಅದು ನಿಜ. ನಾವು ಕೂಡ ರಾಜಕಾರಣಿಗಳು, ಹೆಜ್ಜೆ ಹೆಜ್ಜೆಗೂ ಕಷ್ಟಗಳಿರ್ತಾವೆ. ಆದರೆ ಕಷ್ಟ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ನೀನೇ ನೋಡು ಅಂತ ನಾವು ಕೂಡ ಅವನ ಪಾದಕ್ಕೆ ಹಾಕಿ ಮುಂದೆ ನುಗ್ತಾ ಇರ್ತೀವಿ, ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ, ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ. ಬಹಳಷ್ಟು ಉತ್ಸುಕತೆಯಿಂದ ತಾವೆಲ್ಲರೂ ಕೂಡ ಮೆರವಣಿಗೆಯಲ್ಲಿ ಈ ದರ್ಬಾರ್ನಲ್ಲಿ ಭಾಗವಹಿಸಿ ಇಡೀ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತಂದುಕೊಟ್ಟಿದ್ದೀರಾ. ಈ ಸರ್ಕಾರದಿಂದ, ಜಿಲ್ಲಾಡಳಿತದಿಂದ ನಮ್ಮ ಏನೇನೋ ಈ ಒಂದು ಪರ್ಯಾಯ ಕಾರ್ಯಕ್ರಮಕ್ಕೆ ಸಹಕಾರ ಬೇಕಾಗಿತ್ತು ಅದನ್ನ ಎಲ್ಲ ರೀತಿ ನಾವು ಕೊಟ್ಟಿದ್ದೇವೆ. ಇನ್ನು ಮುಂದೆ ಕೂಡ ಸರ್ಕಾರದಿಂದ, ಜಿಲ್ಲಾಡಳಿತದಿಂದ ಮಠದ ಯಾವುದೇ ಕಾರ್ಯಕ್ರಮ ಇರಲಿ, ಮಠದ ಯಾವುದೇ ಕೆಲಸ ಇರಲಿ, ನಮ್ಮ ಸಹಕಾರ ಖಂಡಿತವಾಗ್ಲೂ ತಮ್ಮ ಜೊತೆ ಇರುತ್ತೆ ಅನ್ನುವಂಥ ಭಾಷೆಯನ್ನು ಕೊಟ್ಟು, ಪೂಜ್ಯ ಸುಗುಣೇಂದ್ರ ತೀರ್ಥರು ಒಂದು ರೀತಿಯ ಕಟ್ಟಳೆಗಳನ್ನ ದಾಟಿ ನಮ್ಮ ಕೃಷ್ಣನನ್ನ, ಉಡುಪಿಯ ಕೃಷ್ಣನನ್ನ ಪ್ರಪಂಚಕ್ಕೆ ಸಾದರಪಡಿಸಬೇಕು ಅನ್ನುವಂಥ ಒಂದು ದೊಡ್ಡ ದಾಪುಗಾಲನ್ನ ಇಟ್ಟರು. ಇದರ ಪರಿಣಾಮವಾಗಿ ಇವತ್ತು ದೇಶದ ಬೇರೆ ಬೇರೆ ಭಾಗದಲ್ಲಿ ಮತ್ತು ವಿದೇಶಗಳಲ್ಲಿ ಕೂಡ ಉಡುಪಿಗೆ ಬರುವಂತ ವಿದೇಶಿಯರ ಸಂಖ್ಯೆ ಜಾಸ್ತಿ ಆಗಿದೆ. ಇವತ್ತಿನ ಪರ್ಯಾಯದಲ್ಲಿ ಕೂಡ ಅವರು ಭಾಗವಹಿಸಿ ಸಾರ್ಥಕತೆಯನ್ನ ಪಡಿತಾ ಇದ್ದಾರೆ. ನಮ್ಮ ಕರ್ನಾಟಕಕ್ಕೆ ಮತ್ತು ಉತ್ತರ ಭಾರತಕ್ಕೆ ನಿರಂತರವಾದಂಥ ಸಂಪರ್ಕ ನಮ್ಮ ದೇವರು, ನಮ್ಮ ಮಠಗಳ ಮೂಲಕ ಆಗ್ತಾ ಇದೆ. ಉತ್ತರ ಭಾರತವನ್ನ ಜೋಡಿಸುವಂತ ಮಠ ಅದು ಉಡುಪಿಯ ಕೃಷ್ಣ ಮಠ. ನಾವು ದ್ವಾರಕೆಯನ್ನ ಸದಾ ಕಾಲಕ್ಕೂ ಕೂಡ ನೆನ್ಪಿಟ್ಕೊಳ್ತೀವಿ. ಯಾಕೆಂದ್ರೆ ದ್ವಾರಕೆಯಿಂದ ಕೃಷ್ಣ ಇಲ್ಲಿ ಬಂದ, ಆ ಕೃಷ್ಣನ ಮೂರ್ತಿ ನಮ್ಮ ಮಧ್ವಾಚಾರ್ಯರಿಗೆ ಸಿಕ್ಕಿತು, ಅದನ್ನಿಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ನಾವು ಆರಾಧನೆ ಮಾಡ್ತೀವಿ. ನಮ್ಮ ಹನುಮ ಇವತ್ತು ಹೆಚ್ಚು ಪೂಜನೀಯ ಅಯೋಧ್ಯೆಯಲ್ಲಿ. ಆದ್ರೆ ಹನುಮ ಹುಟ್ಟಿರುವುದು ನಮ್ಮ ರಾಜ್ಯ ಕಿಷ್ಕಿಂಧೆಯಲ್ಲಿ, ನಮ್ಮ ರಾಜ್ಯದ ಹಂಪಿಯಲ್ಲಿ. Very glad to appreciate, and also through Dr. Windley, so you are doing a lot of sevas all over the world,
how many countries you are traveling and how many countries you are joining together. That is why I wanted to have you here today in our historical program, and so that I am so glad to have you here, and I am very glad to offer my special prayer to Lord Sri Krishna to bless you and your family and also your activities. And I am very glad to notice that how Krishna wanted to bless you, because you are celebrating your birthday tomorrow. So before birthday in advance, Krishna wanted to give the special blessing for you. That is why he made his plan to invite you here. So I confirm the blessings of Lord Krishna with you. And ಸಭೆಯಲ್ಲಿ ಭಾಗವಹಿಸಿದ್ದೀರಿ. ರಾತ್ರಿ 12 ಗಂಟೆಯಿಂದ ಇಷ್ಟರ ತನಕನೂ ಕೂಡ ನೀವು ಏಕಾಗ್ರ ಚಿತ್ತದಿಂದ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಹೇಳಿದರೆ ಇದು ಕೃಷ್ಣನ ಮೇಲೆ ಒಂದು ವಿಶೇಷವಾದ ಶ್ರದ್ಧೆ ಭಕ್ತಿಯಿಂದ ನೀವು ಇದರಲ್ಲಿ ಭಾಗವಹಿಸಿದ್ದೀರಿ ಅಂತ ಹೇಳಿ ನಾವು ನಿಶ್ಚಿತವಾಗಿದೆ. ನಮ್ಮ ಈ ವಿಶ್ವಗೀತ ಪರ್ಯಾಯಕ್ಕೆ ನೀವೆಲ್ಲ ಆಗಮಿಸಿದ್ದೀರಿ. ಎಲ್ಲ ಕಡೆಯಿಂದ ನೀವು ಇವತ್ತು ಆಗಮಿಸಿದ್ದೀರಿ. ನಮಗೆ ಆಶ್ಚರ್ಯ ಆಗುವ ಹಾಗೆ ಕೃಷ್ಣನ ಚಿತ್ತಕ್ಕೆ ಇವತ್ತು ವಿಶ್ವಗೀತ ಪರ್ಯಾಯ ಬಂದಿದೆ ಅಂತ ಹೇಳಿ ನಮಗೆ ಆಶ್ಚರ್ಯವಾಗಿದೆ. ನಮ್ಮನ್ನು ಪರ್ಯಾಯ ಪೀಠದಲ್ಲಿ
ವಿಶ್ವಪ್ರಿಯ ತೀರ್ಥರು ಇವತ್ತು ಕೂತ್ಕೊಳ್ಳಿಸಿದ್ದಾರೆ. ನಾವು ವಿಶ್ವಗೀತಾ ಪರ್ಯಾಯ ಅಂತೇಳಿ ಹೇಳಿದರೆ ಆವಾಗ ವಿಶ್ವದ ಹೆಸರು ಇದ್ದವರೇ ವಿಶ್ವಗೀತಾ ಪರ್ಯಾಯಕ್ಕೆ ನಮ್ಮನ್ನು ಆಶೀರ್ವದಿಸಬೇಕು ಅಂತ ಹೇಳಿ ಕೃಷ್ಣ ವಿಶ್ವಪ್ರಿಯ ತೀರ್ಥರ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಸರ್ವಜ್ಞ ಪೀಠಾರೋಹಣಗೈದು ದರ್ಬಾರ್ ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನ ನೀಡುತ್ತಾ ಶ್ರೀ ಕೃಷ್ಣನ ಸೇವೆಯೇ ಜೀವನದ ಅಪೂರ್ವ ಸ್ವರ್ಣಾವಕಾಶ, ಭಗವತ್ ಕೇಂದ್ರಿತ ಜೀವನವೇ ಮುಖ್ಯ. ನಮಗೆ ಭಗವದ್ಗೀತೆಯ ಸ್ಫೂರ್ತಿ ಭಗವಂತನನ್ನು ಸರ್ವಸ್ವ ಎಂದು ತಿಳಿದರೆ ಪಶ್ಚಾತ್ತಾಪ ಪಡುವಂತಿಲ್ಲ. ಪಾರಮಾರ್ಥಿಕ ಭಗವಂತನ ಸಂಬಂಧವೇ ಶಾಶ್ವತ. ಲೌಕಿಕ ಸಂಬಂಧಗಳು ಹೆಚ್ಚೆಂದರೆ 100 ವರ್ಷ ಇರಬಹುದು. ಸನ್ಯಾಸವಾಗಿ ಸುವರ್ಣ ಮಹೋತ್ಸವ ಸುಸಂದರ್ಭದಲ್ಲಿ ಗೀತೆಯನ್ನು ಬೋಧಿಸಿದ ಶ್ರೀ ಕೃಷ್ಣನ ಸುವರ್ಣ ರಥವನ್ನು ಕೃಷ್ಣನಿಗೆ ಅರ್ಪಿಸಿದ್ದೇನೆ. ಕೋಟಿ ಭಕ್ತರಿಂದ ಗೀತೆಯನ್ನು ಬರೆಸುವ ಕೋಟಿ ಲೇಖನ ಯಜ್ಞವನ್ನು ನಡೆಸಲಿದ್ದೇವೆ. ಅಖಂಡ ಗೀತಾ ಪಾರಾಯಣವು ಗೀತಾ ಮಂದಿರದಲ್ಲಿ ನಡೆಯಲಿದೆ. 1984ರಲ್ಲಿ ನಡೆದ ಆಂದೋಲನದ ಸಂದರ್ಭ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬೀಗ ಹಾಕಿದ್ದು ವಿಶ್ವ ಹಿಂದೂ ಪರಿಷತ್ನ ಅಶೋಕ್ ಸಿಂಘಾಲ್ ಕೋರ್ಟಿನ ಆದೇಶದ ಮೇರೆಗೆ ಬೀಗ ಒಡೆಯಲು ನಮ್ಮಲ್ಲಿ ಹೇಳಿದರು. ಆಗ ನಾವು ಬೀಗ ಒಡೆದು ವಿಗ್ರಹವನ್ನು ಹೊರತಂದೆವು. ಶ್ರೀ ವಾದಿರಾಜರು ಅಯೋಧ್ಯೆಯಿಂದ ನಮ್ಮ ಉಡುಪಿಗೆ ಮುಖ್ಯ ಪ್ರಾಣ ವಿಗ್ರಹವನ್ನು ತಂದು ಪ್ರತಿಷ್ಠಾಪಿಸಿದರು. ನಮ್ಮ ಈ ಪರ್ಯಾಯೋತ್ಸವ ಸುಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಗಳು ನಡೆಯುತ್ತಿರುವುದು ತುಂಬಾ ಸಂತಸ ತಂದಿದೆ ಎಂದು ಹೇಳಿದರು. ಕೆಲವರು ನನ್ನ ಹತ್ರ ಕೇಳಿದರು, ಸ್ವಾಮಿಗಳೇ, ನೀವೆಲ್ಲ ಪ್ರಪಂಚ ಎಲ್ಲ ಸುತ್ತಾ ಇದ್ದೀರಿ, ನೀವು 2 ವರ್ಷ ಅದನ್ನೆಲ್ಲ ಬಿಟ್ಟು ಉಡುಪಿಯಲ್ಲಿ ಕೂತ್ಕೊಳ್ಳುವುದಕ್ಕಿಂತ ನಿಮ್ಮ ಸಂಚಾರವನ್ನೇ ನೀವು ಎಲ್ಲ ಕಡೆ ಮಾಡ್ತಾ ಇರಬಹುದಲ್ವಾ ಎಂಬುದಾಗಿ ನಮ್ಮ ಹತ್ರ ಕೆಲವರು ಪಿಸುಗುಟ್ಟಿದ್ದು ಉಂಟು. ನಾವು ಹೇಳಿದೆವು, ನಮಗೆಲ್ಲದಕ್ಕಿಂತ ಮುಖ್ಯ ಕೃಷ್ಣನ ಸೇವೆಯ ಅವಕಾಶ ಸಿಕ್ಕಿದರೆ ಅದನ್ನು ನಾವು ಯಾವ ಕಾರಣಕ್ಕೂ ಕೂಡ ಬಿಡುವುದಿಲ್ಲ. ಆದ್ದರಿಂದ ನಮಗೆ ಅದು ಪ್ರಧಾನ. ಆದ್ದರಿಂದ ಆ ಕೃಷ್ಣನ ಅವಕಾಶವನ್ನು ನಾವು ಎಲ್ಲಕ್ಕಿಂತ ಬಹಳ ಮುಖ್ಯವಾದಂತಹ ವಿಚಾರ ಎಂಬುದಾಗಿ ತಿಳ್ಕೊಂಡು ಎಲ್ಲ ಒಂದು ಪ್ರಪಂಚದ ಕಾರ್ಯಗಳನ್ನು ಬದಿಗಿಟ್ಟು 2 ವರ್ಷ ಕೃಷ್ಣನ ಸನ್ನಿಧಾನದಲ್ಲಿ ನಾವು ಪೂಜೆಯನ್ನು ಮಾಡಬೇಕು. ಪಾರಂಪರಿಕವಾಗಿ ಬಂದಂತಹ ಅವಕಾಶ, ದೇವರು ಕೊಟ್ಟಂತಹ ಒಂದು ಯೋಗವನ್ನು ಬಿಡುವಂತಹ ಒಂದು ಮೂರ್ಖತನವನ್ನು ನಾವು ಮಾಡಲಿಕ್ಕೆ ಸಿದ್ಧರಿಲ್ಲ. ಕೇಂದ್ರಿತವಾದಂತಹ ಜೀವನವನ್ನು ಮಾಡಿದರೆ ಮಾತ್ರ ಆ ಜೀವನ ಸಾರ್ಥಕವಾಗ್ತದೆ. ದೇವರನ್ನು ಪ್ರಧಾನವಾಗಿ ಇಟ್ಟುಕೊಂಡು, ದೇವರ ಸೇವೆಯನ್ನು ಪ್ರಧಾನವಾಗಿ ಇಟ್ಟುಕೊಂಡು ನಮ್ಮ ಜೀವನವನ್ನು ನಾವು ರೂಪಿಸಿದರೆ ಆ ಜೀವನ ಅದು ಅತ್ಯಂತ ಯಶಸ್ವಿಯಾದಂತಹ ಜೀವನ. ದೇವರ ಕೆಲಸಗಳು, ದೇವರ ಸೇವೆ ಅದು ಜೀವನದ ಮುಖ್ಯ ಉದ್ದೇಶ ಕೂಡ. ನಿತ್ಯ ದೇವರ ಪೂಜೆ, ಜಪಜಪಾನುಷ್ಠಾನ ಅದನ್ನು ಪ್ರಧಾನವಾಗಿ ಇಟ್ಟುಕೊಂಡು ಉಳಿದ ಸಮಯದಲ್ಲಿ ನಾವೆಲ್ಲ ಇತರ ಚಟುವಟಿಕೆಗಳನ್ನು ನಾವು ಜೋಡಿಸ್ತಾ ಇದ್ದೇವೆ. ದೇವರನ್ನು ಸರ್ವಸ್ವ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಭಗವಂತನನ್ನು ಸರ್ವಸ್ವ ಅಂತ ತಿಳ್ಕೊಂಡರೆ ಆವಾಗ ಯಾರಿಗೂ ಪಶ್ಚಾತ್ತಾಪ ಪಡುವ ಅವಶ್ಯಕತೆ ಇಲ್ಲ. ಅವರ ಸಂತೋಷ ಅವರವರಿಗಾಗಲಿ, ನಿನ್ನ ನಾಮಸ್ಮರಣೆಯ ಸಂತೋಷ ನನಗೆ ಯಾವಾಗಲೂ ಇರಲಿ ಅಂತ ಹೇಳಿ ದಾಸರು ಹೇಳಿದ ಹಾಗೆ, ಕೃಷ್ಣನು ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತೇಳಿ ಹೇಳಿದ ಹಾಗೆ ಭಗವಂತನ ಸಂಬಂಧವನ್ನು ನಾವು ಈ ಜೀವನದಲ್ಲಿ ದೃಢಪಡಿಸ್ತಾ ಹೋದರೆ ನಾವು ಎಲ್ಲಿ ಹೋದರೂ ಕೂಡ ಆ ಭಗವಂತನ ಸಂಬಂಧ ಶಾಶ್ವತವಾಗಿ ಉಳಿಯುತ್ತದೆ. ಉಳಿದ ಸಂಬಂಧಗಳೆಲ್ಲ ತಾತ್ಕಾಲಿಕವಾದಂಥ ಸಂಬಂಧ. ಯಾಕೆಂದರೆ ಉಳಿದ ಯಾವುದೇ ಸಂಬಂಧವಾಗಲಿ ಅದರ ಆಯುಷ್ಯ ಹಬ್ಬಬ್ಬ ಅಂದರೆ 100 ವರ್ಷ. 100 ವರ್ಷದ ನಂತರ ಈ ಜಗತ್ತಿನ ಯಾವ ಸಂಬಂಧವನ್ನು ಯಾರಿಗೂ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು 100 ವರ್ಷ ಬಿಟ್ಟು ನಾವು ಇಲ್ಲಿ ಬಂದರೆ ಯಾರೂ ಕೂಡ ಈಗ ಇದ್ದವರು ನಾವು ಯಾರೂ ಇಲ್ಲಿ ಇರುವವರಲ್ಲ. ಆದರೆ ಭಗವಂತನ ಸಂಬಂಧವನ್ನು ನಾವು ಇಟ್ಟುಕೊಂಡರೆ ನಾವು ಅನಂತ ಕಾಲದಲ್ಲಿ ಭಗವಂತನ ಜೊತೆಗೆ ನಾವು ಸಂಪರ್ಕದಲ್ಲಿ ಇರಬಹುದು. ಅವನ ಅನುಗ್ರಹದಿಂದ ನಮಗೆ ಬೇಕಾದನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ಭಗವದಾರಾಧನೆ ಎಂಬುದು ಜೀವನದ ಅದು ಮುಖ್ಯ ಸಂದೇಶ ಎಂಬ ಈ ಕೃಷ್ಣನ ಸಂದೇಶದಂತೆ ನಮ್ಮ ಪರ್ಯಾಯ ಅದು ಪುತ್ತಿಗೆ ಮಠದ ಪರ್ಯಾಯ ಅಲ್ಲ, ಅದು ನಿಮ್ಮೆಲ್ಲರ ಪರ್ಯಾಯ, ವಿಶ್ವದ ಪರ್ಯಾಯ. ಆದ್ದರಿಂದ ಇಲ್ಲಿ ನಡೆಯತಕ್ಕಂತಹ ಪೂಜೆ ಇದು ವೈಯಕ್ತಿಕ ಪೂಜೆಯಲ್ಲ, ನಮ್ಮ ಸ್ವಂತ ಏಳಿಗೆಗಾಗಿ ನಾವು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡುವುದಲ್ಲ, ಇಡೀ ಜಗತ್ತಿನ ಕಲ್ಯಾಣಕ್ಕೋಸ್ಕರ ನಾವು ಅರ್ಪಣೆ ಮಾಡತಕ್ಕಂತಹ ಪೂಜೆಯಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬುದಾಗಿ
ನಾವು ಪ್ರಾರ್ಥನೆ ಮಾಡತಕ್ಕಂತಹ ಪೂಜೆಯಾಗಿದೆ. ಅದಕ್ಕೋಸ್ಕರನೇ ಶ್ರೀ ಮಧ್ವಾಚಾರ್ಯರು ಬಹಳ ಉಪಾಯ ಮಾಡಿದ್ದಾರೆ. ಕೃಷ್ಣನನ್ನು ಪೂಜೆ ಮಾಡುವವರೆಲ್ಲ ಸನ್ಯಾಸಿಗಳಾಗಿರಬೇಕು ಅಂತ ಹೇಳಿ ನಿಯಮ ಮಾಡಿದ್ದಾರೆ. ಒಂದು ವೇಳೆ ಸಂಸಾರಿಗಳಾಗಿದ್ದರೆ ಅವರು ಏನಾದರೂ ಕೂಡ ದೇವರ ಪೂಜೆ ಆಗುವಾಗ ಹೆಂಡತಿ ಮಕ್ಕಳೇ ಒಳ್ಳೆಯದಾಗಲಿ, ಅವರಿಗೆ ನನ್ನ ಬಂಧುಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡುವ ಸಂಭವ ಇದೆ. ಆದರೆ ಸ್ವಾಮಿಗಳಾದವರು ಆ ಪ್ರಾರ್ಥನೆಯನ್ನು ಸಲ್ಲಿಸುವ ಅವಕಾಶವೇ ಇಲ್ಲ. ಅದಕ್ಕೋಸ್ಕರ ಆಚಾರ್ಯರು ಬಾಲಬ್ರಹ್ಮಚಾರಿಗಳೇ, ಬಾಲ ಸನ್ಯಾಸಿಗಳೇ ಈ ಕೃಷ್ಣನ ಪೂಜೆ ಮಾಡಬೇಕು ಅಂತ ಹೇಳಿ ಈ ಲೋಕ ಕಲ್ಯಾಣದ ಉದ್ದೇಶದಿಂದ ನಿಯಮವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಕೋಟಿ ಗೀತಾ ಲೇಖನ ಯಜ್ಞದ ಜೊತೆಗೆ ಪಾರ್ಥಸಾರಥಿ ಸುವರ್ಣರಥ ಇದನ್ನು ಸಮರ್ಪಣೆ ಮಾಡಬೇಕು. ಕೋಟಿ ಗೀತಾ ಲೇಖನ ಯಜ್ಞದ ಒಂದು ಸ್ಮರಣಿಕೆಯಾಗಿ ಕೃಷ್ಣನಿಗೆ ರಥವನ್ನು ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ನಮ್ಮ ಬಾಲಕೃಷ್ಣನಿಗೆ 2 ಇಷ್ಟವಾದದ್ದು, ಒಂದು ತಿನ್ನುವುದು, ಮತ್ತೊಂದು ಆಟ ಆಡೋದು. ಮಕ್ಕಳಿಗೆ ಯಾವಾಗಲೂ ಇಷ್ಟವಾದದ್ದು 2, ಒಂದು ಏನಾದರೂ ತಿನ್ನಲಿಕ್ಕೆ ಕೊಡಬೇಕು, ಒಂದು ಆಟ ಆಡಲಿಕ್ಕೆ ಕೊಡಬೇಕು. ಅನ್ನಬ್ರಹ್ಮನಿಗೆ ಅನ್ನದಾನ ಅದು ಬಹಳ ಇಷ್ಟವಾದದ್ದು. ಮತ್ತೊಂದು ಉತ್ಸವ. ಮಕ್ಕಳಿಗೆ ಯಾವಾಗಲೂ ಚಿಂತನೆ ಏನಂದರೆ ಈ ಕಾರಲ್ಲಿ ಹೋಗಬೇಕು, ಆ ಕಾರಲ್ಲಿ ಹೋಗಬೇಕು, ಅಲ್ಲಿ ತಿರುಗಬೇಕು, ಇಲ್ಲಿ ನಮ್ಮ ಕೃಷ್ಣನಿಗೂ ಹಾಗೆ ನನಗೆ ಆ ರಥ ಉತ್ಸವ ಆಗಬೇಕು, ಈ ರಥ ಬೇಕು, ಆ ರಥ ಬೇಕು ಅಂತ. ಇದು 2 ಅರಿತು ನಾವು ಕಳೆದ ಬಾರಿ ಅನ್ನಬ್ರಹ್ಮ ಅಂತೇಳಿ ಒಂದು ಸೇವೆಯನ್ನು ಮಾಡಿದೆವು, ಅನ್ನಬ್ರಹ್ಮವನ್ನು ಕಟ್ಟಿಸಿದೆವು. ಕೃಷ್ಣನಿಗೆ ಒಂದು ಹೊಸ ರೀತಿಯ ಒಂದು ಆಟಿಕೆಯನ್ನು ಕೊಡೋಣ ಅಂತ ಹೇಳಿ ನವರತ್ನ ರಥವನ್ನು ಸಮರ್ಪಣೆ ಮಾಡಿದೆವು. ಈ ಬಾರಿಯೂ ಕೂಡ ಕೃಷ್ಣನಿಗೆ ಇಷ್ಟವಾದಂತಹ ಒಂದು ಭಗವದ್ಗೀತೆಯನ್ನು ಸಮರ್ಪಣೆ ಮಾಡಬೇಕು. ಇನ್ನೊಂದು ಹೊಸ ರೀತಿಯ ಯಾರು ಕೊಡದೇ ಇದ್ದಂತಹ ಒಂದು ರಥ, ಅದೇ ಪಾರ್ಥಸಾರಥಿ ಸುವರ್ಣ ರಥ. ಕೃಷ್ಣ ಗೀತೋಪದೇಶ ಮಾಡಿದಾಗ ಯಾವ ಮಾದರಿಯ ರಥದಲ್ಲಿ ಕೂತು ಅರ್ಜುನನ ಜೊತೆಗೆ ಕೂತು ಅವನು ಉಪದೇಶ ಮಾಡಿದನೋ ಅದೇ ಮಾದರಿಯ ಒಂದು ಸುವರ್ಣ ರಥವನ್ನು ಅವನಿಗೆ ಅರ್ಪಣೆ ಮಾಡಬೇಕು ಅಂತೇಳಿ ಪ್ರಧಾನ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಅದರ ಜೊತೆಗೆ ನಮ್ಮ ವೈಯಕ್ತಿಕ ಉದ್ದೇಶ 50 ವರ್ಷದ ಈ ಒಂದು ಗೋಲ್ಡನ್ ಜುಬಿಲಿ ಏನಿದೆ, ಈ ಗೋಲ್ಡನ್ ಜುಬಿಲಿ ಅವನು ನಡೆಸಿಕೊಟ್ಟದ್ದಕ್ಕೆ ಅವನಿಗೊಂದು ಗೋಲ್ಡನ್ ವೆಹಿಕಲ್ ಕೊಡಬೇಕು ಅಂತ. ನನ್ನ ಪ್ರಯಾಣವನ್ನು ಅವನು ಪರಿಪೂರ್ಣ ಮಾಡಿದ್ದಕ್ಕೆ ಅವನಿಗೆ ಒಂದು ಪ್ರಯಾಣಕ್ಕೆ ಒಂದು ಬಂಗಾರದ ರಥ ಕೊಡಬೇಕು ಅಂತ ಹೇಳಿ ಈ ರೀತಿ ಒಂದು ಸುವರ್ಣ ರಥದ ಯೋಜನೆ. ಅದೇ ರೀತಿ 1 ಕೋಟಿ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ಕೃಷ್ಣನಿಗೆ ಸಮರ್ಪಣೆ ಮಾಡತಕ್ಕಂತಹ ಈ ಒಂದು ಸಂಕಲ್ಪ. ಅದರ ಜೊತೆಗೆ ಕೃಷ್ಣನಿಗೆ ಇಷ್ಟವಾದಂತಹ ಗೀತೆಯ ಪಾರಾಯಣ ನಮ್ಮ ಗೀತಾ ಮಂದಿರದಲ್ಲಿ ಅಖಂಡ ಗೀತಾ ಪಾರಾಯಣ ನಾಳೆಯಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಭಗವದ್ಗೀತೆಯ ಮಹಾಯಾಗ, ಅದರ ಜೊತೆಗೆ ಭಗವದ್ಗೀತೆಯ ಬಗ್ಗೆ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ. ಇವತ್ತು ಭಗವದ್ಗೀತೆಯನ್ನು ವಿಶ್ವಾದ್ಯಂತ ಪ್ರಚಾರ ಮಾಡತಕ್ಕಂತಹ ಒಂದು ಕೆಲಸ ನಡೆದರೆ ಅದರ ಜೊತೆಗೆ ನಮ್ಮ ಉದ್ಧಾರದ ಜೊತೆಗೆ ಇಡೀ ಜಗತ್ತಿನ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ ಎಂಬ ದೃಷ್ಟಿಯಲ್ಲಿ ನಮ್ಮ ಪರ್ಯಾಯವನ್ನು ಗೀತೆಯ ಬೇಸನ್ನ ಮೇಲೆ ಒಂದು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ನಾವು ಸಂಕಲ್ಪ ಮಾಡಿದ್ದು. ಅಂತಹ ವಿಶ್ವಗೀತಾ ಪರ್ಯಾಯಕ್ಕೆ ಬಂದಂತಹ ನಿಮಗೆಲ್ಲರಿಗೂ ಕೂಡ ನಾವು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ, ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ನಮ್ಮ ಜಪಾನಿನಿಂದ 8 ಜನ ಇಲ್ಲಿಗೆ ಬಂದಿದ್ದಾರೆ. ನಿವಾನು ಅವರು ಪರ್ಯಾಯವನ್ನು ನೋಡಲಿಕ್ಕೆ ತೋರಿಸೋದಕ್ಕೋಸ್ಕರನೇ ಅವರು 8 ಜನರನ್ನು ಕರ್ಕೊಂಡು ಬಂದಿದ್ದಾರೆ. ಕೊಯಮತ್ತೂರಿನಿಂದ ವಿನು ಆರಾಮ್ ಅವರು ಬಂದಿದ್ದಾರೆ. ಕೆನಡಾದಿಂದ ನಮ್ಮ ಬಂದಿದ್ದ ಸಚಿವರು ಬಂದಿದ್ದಾರೆ, ಭಕ್ತರಾಗಿದ್ದಾರೆ. ಅಂತಹ ಯಡಿಯೂರಪ್ಪ ಅವರು ಕಳೆದ ಪರ್ಯಾಯದಲ್ಲಿಯೂ ಕೂಡ ನಮಗೆ ವಿಶೇಷವಾದ ಪ್ರೋತ್ಸಾಹವನ್ನು ಕೊಟ್ಟು ನಮ್ಮ ಅನ್ನಬ್ರಹ್ಮಕ್ಕೆ 1 ಕೋಟಿ ರೂಪಾಯಿಯನ್ನು ಅವರು ಸರಕಾರದಿಂದ ಕೊಟ್ಟಿದ್ದಾರೆ. ಇವತ್ತು ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಂದಿದ್ದಾರೆ. ಅವರು ಮಿನಿಸ್ಟರ್ ಆಗಿ ಕಾರ್ಯಕ್ರಮಕ್ಕೋಸ್ಕರ ಬರಲಿಲ್ಲ, ಫ್ಯಾಮಿಲಿ ಸಹಿತವಾಗಿ ಈ ಕೃಷ್ಣನ ಉತ್ಸವದಲ್ಲಿ ಭಾಗವಹಿಸಬೇಕು ಎಂಬಂತಹ ಭಾವನೆಯಿಂದ ಬಂದಿದ್ದಾರೆ ಹೊರತು ಮಿನಿಸ್ಟರ್ ಆಗಿ ಯಾವಾಗಲೂ ಕಾರ್ಯಕ್ರಮ ಹೋಗಬೇಕು ಅದಕ್ಕೋಸ್ಕರ ಅವರು ಬಂದದ್ದಲ್ಲ. ನಮ್ಮೆಲ್ಲ ಕಾರ್ಯಕ್ರಮಗಳ ಮೂಲ ಸ್ಫೂರ್ತಿ ವೀರೇಂದ್ರ ಹೆಗಡೆಯವರು. ನಾವು ಸುಮಾರು 50 ವರ್ಷಗಳಿಂದ ನಮ್ಮ ಒಂದು ವಿಶೇಷವಾದ ಸಂಪರ್ಕ ಇದೆ. ನಾವು ಯಾವಾಗಲೂ ಹೇಳೋದು, ನಮಗೂ ಅವರಿಗೂ ವಿಶೇಷ ಸಂಬಂಧಕ್ಕೆ ಕಾರಣ ಏನಂದರೆ ಇಬ್ಬರ ಹೆಸರಿನಲ್ಲಿ ಇಂದ್ರ ಇದೆ. ಅವರು ವೀರೇಂದ್ರರು, ನಾವು ಸುಗುಣೇಂದ್ರರು. ಆದ್ದರಿಂದ ಇಂದ್ರ ಸಂಬಂಧ ನಮಗೆ ಯಾವಾಗಲೂ ಇದ್ದದ್ದರಿಂದ ನಮಗೆ ಬಹಳ ಅಷ್ಟಮಠಗಳಲ್ಲಿ ಅತ್ಯಂತ ಆತ್ಮೀಯರಾದಂತಹ ಒಂದು ಸ್ವಾಮಿಗಳಿದ್ದರೆ ವೀರೇಂದ್ರ ಹೆಗಡೆಯವರಿಗೆ ಪುತ್ತಿಗೆ ಸ್ವಾಮಿಗಳು ಎಂಬುದಾಗಿ ನಮಗೆ ಗೊತ್ತಿದೆ. ನಮ್ಮ ಪರ್ಯಾಯ ಕೂತ ತಕ್ಷಣ ಸಂಭ್ರಮ ಏನಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಾಯಿದೆ. ಅಯೋಧ್ಯೆಯಲ್ಲಿ ಬಹಳ ವರ್ಷದ ಕನಸು. ವಸ್ತುತಃ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣಕ್ಕೆ ಚಾಲನೆ ಸಿಕ್ಕಿದ್ದೇ ಉಡುಪಿಯ ಪೇಜಾವರ ಸ್ವಾಮಿಗಳವರು. ನಾವೆಲ್ಲರೂ ಕೂಡ ಅಯೋಧ್ಯೆಯ ಆಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ
ಆ ಒಂದು ಆಂದೋಲನಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಅದರ ಫಲವಾಗಿ ನಮ್ಮ ಪರ್ಯಾಯ ಕಾಲದಲ್ಲೇ ಮೊದಲ ಒಂದು ದೊಡ್ಡ ಒಂದು ಐತಿಹಾಸಿಕವಾದಂತಹ ಈ ಒಂದು ಸಾಧನೆ ದೇಶದಲ್ಲಿ ನಡೀತಾ ಇದೆ. ನಮಗೆ ಸಂತೋಷ ಏನಂದರೆ, ಇನ್ನು ಯಾರಾದರೂ ರಾಮ ಮಂದಿರ ಯಾವಾಗ ನಿರ್ಮಾಣ ಆಯಿತು, ಎಲ್ಲಿ ಪ್ರಾಣ ಪ್ರತಿಷ್ಠೆ ಯಾವಾಗ ಆಯಿತು ಹೇಳಿದರೆ ಪುತ್ತಿಗೆ ಸ್ವಾಮಿಗಳ ಪರ್ಯಾಯದಲ್ಲಿ ಅಂತ ಹೇಳಿ ಈ ರೀತಿ ನೆನಪಿಟ್ಟುಕೊಳ್ಳಲಿಕ್ಕೆ ಇದು ಒಂದು ಒಳ್ಳೆಯ ಒಂದು ಸಂದರ್ಭ. ಆಂದೋಲನದಲ್ಲಿ ನಾವು ಸುಮಾರು 86ನೇ ಇಸವಿಯಿಂದ 84ನೇ ಇಸವಿಯಿಂದ ನಿರಂತರವಾಗಿ ಪಾಲ್ಗೊಂಡಿದ್ದು ನಮಗೆ ತುಂಬ ಸಂತೋಷ. ರಾಮದೇವರನ್ನು ಹೊರಗೆ ತಂದದ್ದು, ಆವಾಗ ಬೀಗವನ್ನು ಒಡೆದದ್ದು ನಾವೇ ಸ್ವತಃ ಹೋಗಿ ಬೀಗವನ್ನು ಒಡೆದಿದ್ದೆವು. 86ನೇ ಇಸವಿಯಲ್ಲಿ ಕೋರ್ಟಿನ ಆರ್ಡರ್ ಆಯಿತು, ಆ ಜೈಲಿನಲ್ಲಿರತಕ್ಕಂತಹ ರಾಮಲಲ್ಲ ವಿಗ್ರಹವನ್ನು ಹೊರಗೆ ತರಬೇಕು ಅಂತ. ಆರ್ಡರು ಆಯಿತು ಅಂತ ಗೊತ್ತಾದ ತಕ್ಷಣ ನಾವೆಲ್ಲ ಅಲ್ಲಿ ಚಳವಳಿ ಮಾಡ್ತಾ ಇದ್ದವರು ಆ ಮೂರ್ತಿಯನ್ನು ಹೊರಗೆ ತರಬೇಕು ಅಂತ ಪ್ರಯತ್ನ ಮಾಡಿದರೆ ಅದು ಯಾವಾಗಲೂ ಹಾಕಿದಂಥ ಬೀಗ ಈ ಯಾರ ಹತ್ರ ಉಂಟು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಇನ್ಯಾಕೆ ಅದನ್ನೆಲ್ಲ ಕಾಯೋದು? ನಮಗೆ ಅಶೋಕ್ ಸಿಂಘಾಲ್ ಅವರು ಹೇಳಿದರು, ಚೋಟಾ ಸ್ವಾಮೀಜಿ ತಾಲ ಇದು ಬ್ರೇಕರ್ ಅಂತೇಳಿ ಹೇಳಿದರು, ತೋಡು ಅಂತ ಹೇಳಿ ಅಶೋಕ್ ಸಿಂಘಾಲ್ ನನ್ನನ್ನು ಕರೆದು ಆ ಬೀಗವನ್ನು ನೀವೇ ಒಡೆದುಬಿಡಿ ಅಂತ ಹೇಳಿ ನಾನು ಕಲ್ಲು ತಂದು ಆ ಬೀಗವನ್ನು ಒಡೆದು ಮೂರ್ತಿಯನ್ನು ಹೊರಗೆ ತಂದಿದ್ದೆ. ಅಂತಹ ಒಂದು ಮೂರ್ತಿ ರಾಮ ಜನ್ಮಭೂಮಿಯಲ್ಲಿ ಅವತ್ತು ಜೈಲಿನಲ್ಲಿದ್ದಂಥ ಮೂರ್ತಿ ಬಂದು ರಾಮ ಜನ್ಮಭೂಮಿಯಲ್ಲಿ ಒಂದು ಕಡೆ ಅದು ಸ್ಥಾಪನೆ ಆಯಿತು. ಇದೀಗ ಬೃಹತ್ ರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆ. ಅಂತಹ ಒಂದು ಸಂತೋಷದ ವಿಷಯ ನಮ್ಮ ಪರ್ಯಾಯ ಕಾಲದಲ್ಲಿ ಆಗ್ತಾ ಇರುವುದಕ್ಕೆ ನಾವು ವಿಶೇಷವಾದ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ, ಆಗ ಆ ವಿಗ್ರಹ ಒಂದು ಕಡೆ ಅದು ಬಿಸಾಡಿದ್ರು, ಅಂತಹ ವಿಗ್ರಹವನ್ನು ತಂದು ಇಲ್ಲಿ ಪ್ರತಿಷ್ಠೆ ಮಾಡಿದರು. ಅಯೋಧ್ಯೆಯ ಒಂದು ವಿಗ್ರಹವೇ ಉಡುಪಿಯಲ್ಲಿ ಇದೆ ಅಂತೇಳಿ, ಅದಕ್ಕೋಸ್ಕರ ಉಡುಪಿಯ ಪರ್ಯಾಯದ ಸಮಯದಲ್ಲಿಯೇ ಇಲ್ಲಿ ರಾಮ ಮಂದಿರದ ನಿರ್ಮಾಣ ಆಗ್ತದೆ. ಇಲ್ಲಿ ಚಾಲನೆ ಕೊಟ್ಟದ್ದು ಯಾರು ಹೇಳಿದರೆ ಇಲ್ಲಿಯ ಪ್ರಾಣದೇವರೇ ಚಾಲನೆ ಕೊಟ್ಟದ್ದು. ಉಡುಪಿಗೆ ಬಂದರೂ ಕೂಡ ಈ ಪ್ರಾಣದೇವರು ಅಯೋಧ್ಯೆಯನ್ನೇ ಯೋಚನೆ ಮಾಡ್ತಾ ಇದ್ರು, ಅಲ್ಲಿದ್ದು ನೀವೇನಾದರೂ ಮಾಡಿ ಮಾಡಿ ಅಂತ ಹೇಳಿ ಹಾಗಸ್ತನ್ನು ಮಾಡೋದು. ಯಾರು ಇಡದೇ ಇದ್ದಂತಹ ಒಂದು ಹೆಜ್ಜೆಯನ್ನು ನಾವು ಹೇಳೋದು, ಇದು ಬಹುಶಃ ನಮ್ಮ ಪರಂಪರೆಯ ಗುಣ ಅಂತೇಳಿ ಅನಿಸ್ತಾ ಇದೆ. ನಮ್ಮ ಮೂಲ ಗುರುಗಳು ಉಪೇಂದ್ರ ತೀರ್ಥರು ಅವರು ಸಾಹಸ ಪ್ರಿಯರು, 100 ಜನ ಕಳ್ಳರನ್ನು ಒಬ್ಬರೇ ಓಡಿಸಿದವರು. ಅವರು ದರ್ಬಾರನ್ನು ಘೋಷಿಸ್ತಾ ಇದ್ದೇವೆ. ಒಂದು ಮಗುವಿಗೆ ಪರ್ಯಾಯ ದರ್ಬಾರಿನ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಕೋಕಿಲ ಎಂಬಂತಹ ತೆಲುಗು ಮಗುವಿಗೆ ಇವತ್ತು ಪರ್ಯಾಯ ದರ್ಬಾರಿನ ಒಂದು ಪ್ರಶಸ್ತಿಯನ್ನು ಘೋಷಿಸ್ತಾ ಇದ್ದೇವೆ. 2 ವರ್ಷದ ಮಗು ಸಮಗ್ರ ಭಗವದ್ಗೀತೆಯನ್ನು ಬಾಯಿಪಾಠ ಹೇಳ್ತಾ ಇದೆ. ಅದು ಮಗು ಕಲಿತದ್ದಲ್ಲ, ಬಹಳ ಆಶ್ಚರ್ಯಕರವಾದಂಥ ವಿಚಾರ. ಅಂದರೆ ತಾಯಿ ಮಗು ಗರ್ಭದಲ್ಲಿದ್ದಾಗ ತಾಯಿ ಭಗವದ್ಗೀತೆಯನ್ನು ಕಲಿತಳು. ತಾಯಿ ಕಲಿತದ್ದಕ್ಕೆ ಮಗು ಹುಟ್ಟುವಾಗ ಅದಕ್ಕೂ ಬಂದುಬಿಟ್ಟಿದೆ. ಪರೀಕ್ಷಿತನ ಹಾಗೆ ತಾಯಿ ಗರ್ಭದಲ್ಲಿ ಮಗು ಇರುವಾಗ ಭಗವದ್ಗೀತೆಯನ್ನು ಕಲಿತದ್ದಕ್ಕೆ ಮಗು ಹುಟ್ಟುವಾಗ ತಾನೂ ಭಗವದ್ಗೀತೆಯನ್ನು ಕಲಿತುಕೊಂಡು ಬಂದಿದೆ. ಅಂತಹ ಮಗುವನ್ನು ಭಗವದ್ಗೀತೆಯ ಪ್ರಚಾರಕ್ಕಾಗಿ ನಾವು ಗುರುತಿಸಿ ಇವತ್ತು ಪರ್ಯಾಯ ದರ್ಬಾರನ ಒಂದು ಪ್ರಶಸ್ತಿಯನ್ನು ಘೋಷಿಸ್ತಾ ಇದ್ದೇವೆ. ಗರ್ಭದಲ್ಲಿ ಇದ್ದಾಗಲೇ ಭಗವಂತನ ಅನುಗ್ರಹದಿಂದ ಭಗವದ್ಗೀತೆಯನ್ನ ಮೈಗೂಡಿಸಿಕೊಂಡಿದೆ. ಮತ್ತೊಂದು ವಿಶೇಷ ಅಂದರೆ ಅಮೆರಿಕದಲ್ಲಿ ಹುಟ್ಟಿದಂತಹ ಮಗು ಗರ್ಭದಲ್ಲಿರುವಾಗ ಭಗವದ್ಗೀತೆ ಓದಿದಂಥ ಮಗು. ಅದಕ್ಕೋಸ್ಕರ ಎಲ್ಲ ತಾಯಂದರು ಕೂಡ ಇದೇ ರೀತಿ ಮಕ್ಕಳಿಗೆ ಗೀತೆಯನ್ನು ಓದಿಸಬೇಕು ಅಂತ ಹೇಳಿ ಸ್ಫೂರ್ತಿ ಪಡುವುದಕ್ಕೋಸ್ಕರ ಮೊದಲ ಪರ್ಯಾಯ ದರ್ಬಾರ ಪ್ರಶಸ್ತಿಯನ್ನು ಮಗುವಿಗೆ ಕೊಡ್ತಾ ಪರಿಚಯವನ್ನ ಹೇಳಿ ಅಭಿನಂದನಾ ಮೂಲಕವಾಗಿ ಅನುಗ್ರಹ ಸಂದೇಶವನ್ನ ನೀಡಿದ್ದಾರೆ. ವಿದ್ವಾಂಸರನ್ನ ದಯಮಾಡಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಚಿನ್ನದ ತುಳಸಿ ಮಣಿ ಸರದ ಜೊತೆಗೆ ಮಗುವಿಗೆ ಈ ಪರ್ಯಾಯ ಪ್ರಶಸ್ತಿಯನ್ನು ಕೊಡ್ತಾ ಇರೋದು ಎಲ್ಲ ಬಾಲ ಲೋಕಕ್ಕೆ ಇದೊಂದು ಸನ್ಮಾನ ಎಂಬುದಾಗಿ ನಾವು ಭಾವಿಸ್ತೇವೆ. ಆರುಷ್ ಹೆಗಡೆ ಪೂಜ್ಯ ಶ್ರೀಪಾದರ ಚಿತ್ರವನ್ನ ಬಿಡಿಸಿದ್ದಾರೆ. ಅವರು ಪೂಜ್ಯ ಶ್ರೀಪಾದರಿಗೆ ಅದನ್ನ ಸಮರ್ಪಿಸಬೇಕು. ಆರುಷ್ ಹೆಗಡೆ ಪೂಜ್ಯ ಶ್ರೀಪಾದರ ವೇದಿಕೆಯಲ್ಲಿರುವ ಹಿರಿಯರಾದ ಶ್ರೀ ಯಡಿಯೂರಪ್ಪನವರೇ, ಮತ್ತಿತರ ಎಲ್ಲ ಸಚಿವರೇ, ಶಾಸಕರೇ, ಅವರು ಘೋಷಣೆಯನ್ನ ಮಾಡಬೇಕಾಗಿ ಕೇಳಿಕೊಳ್ತೀನಿ. ಪೂಜ್ಯ ಶ್ರೀಪಾದಂಗಳವರಿಗೆ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಘೋಷಣೆ ಮಾಡಿದಂತಹದ್ದು ವಿಶ್ವಗೀತ ಪಯುರಾಜಕ. ಚಪಾಳೆಯನ್ನು ತಟ್ಟುವ ಮೂಲಕ ಘೋಷಣೆ ಮಾಡೋಣ.
ವಿಶ್ವಗೀತ ಪಯೋರಾಜಕ ಎಂಬುವಂತಹ ವಿಶಿಷ್ಟವಾದಂತಹ ಉಪಾಧಿಯನ್ನು ಮಾಡಿಕೊಡುವಂತಹದ್ದಾದ್ರಿಂದ ದಯಮಾಡಿ ಎಲ್ಲರೂ ಕುಳಿತುಕೊಂಡು ಯತ್ಸೇವೆಯ ಗುಣಗಣಾಢ್ಯಮಪತ್ಯಮಾಪುಃ ತಂ ಪೂರ್ಣ ಸದ್ಗುಣಧರಂ ಕರುಣಾಮೃತಾರ್ಥಿಂ ನಾರಾಯಣಂ ಕುಲಪತಿಂ ಶರಣಂ ನರೇಮ ನಿರ್ಮಥ್ಯ ಉಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿಹ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ನಂಥಾನಂ ಅನ್ನೇನ ಚ ರಮ್ಯಂ ದಾಮದತನ್ಮಹೇಶರಜತ ಗ್ರಾಮಶ್ರೇಯೋರಂಕೃತಿಃ ಕರ್ಮಂತೀಶ್ವರ ಭಕ್ತಿ ಬಂಧನವಶಃ ಪ್ರೀತೋಸ್ತು ಕೃಷ್ಣಪ್ರಭು. ಅಮೆರಿಕದಲ್ಲಿ ಹುಟ್ಟಿದಂತಹ ಮಗು ಗರ್ಭದಲ್ಲಿರುವಾಗ ಭಗವದ್ಗೀತೆ ಓದಿದಂತಹ ಮಗು. ಅದಕ್ಕೋಸ್ಕರ ಎಲ್ಲ ತಾಯಂದಿರು ಕೂಡ ಇದೇ ರೀತಿ ಮಕ್ಕಳಿಗೆ ಗೀತೆಯನ್ನು ಓದಿಸಬೇಕು ಅಂತ ಹೇಳಿ ಸ್ಫೂರ್ತಿ ಕೊಡುವುದಕ್ಕೋಸ್ಕರ ಮೊದಲ ಪರ್ಯಾಯ ದರ್ಬಾರ ಪ್ರಶಸ್ತಿಯನ್ನು ಮಗುವಿಗೆ ಕೊಡ್ತಾ ನಮ್ಮ ಕರ್ನಾಟಕ ಬ್ಯಾಂಕಿನ ಇಡಿ ಅವರು ಕೂಡ ಬಂದಿದ್ದಾರೆ. ದಯಮಾಡಿ ಎಲ್ಲರೂ ಕುಳಿತುಕೊಳ್ಳಬೇಕು. ಪೂಜ್ಯ ಶ್ರೀಪಾದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಪರ್ಯಾಯ ದರ್ಬಾರದ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಸಣ್ಣ ಮಗು ಕುಮಾರಿ ಕೋಕಿಲ ಮೆಮೊರಿ ಭಗವದ್ಗೀತೆ ಡಾಲಸ್ನಲ್ಲಿ ಹುಟ್ಟಿದಂತಹ ಮಗು, ಅಲ್ಲೇ ಬೆಳೀತಾ ಇರತಕ್ಕಂತಹ ಮಗು, ಅಲ್ಲಿ ಈ ಒಂದು ಭಗವದ್ಗೀತೆಯನ್ನು ಕಲಿತು ಮೊನ್ನೆ ಫಸ್ಟ್ ಪ್ರೈಸನ್ನು ಪಡೆದಿದೆ. ಅಂತಹ ಮಗುವಿಗೆ ಒಳ್ಳೆಯ ಶ್ರೇಯಸ್ಸಾಗಲಿ, ಕೃಷ್ಣನ ಅನುಗ್ರಹ ಆಗಲಿ ಅಂತ ಹೇಳಿ ಮೊದಲ ಪರ್ಯಾಯ ಪ್ರಶಸ್ತಿಯನ್ನು ಆ ಮಗುವಿಗೆ ನೀಡ್ತಾರೆ. ಹೇಳಿ ಅಭಿನಂದನಾ ಮೂಲಕವಾಗಿ ಅನುಗ್ರಹ ಸಂದೇಶವನ್ನ ನೀಡಿದ್ದಾರೆ. ವಿದ್ವಾಂಸರನ್ನ ದಯಮಾಡಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಚಿನ್ನದ ತುಳಸಿ ಮಣಿ ಸರದ ಜೊತೆಗೆ ಮಗುವಿಗೆ ಈ ಪರ್ಯಾಯ ಪ್ರಶಸ್ತಿಯನ್ನು ಕೊಡ್ತಾ ಇರೋದು ಎಲ್ಲ ಬಾಲ ಲೋಕಕ್ಕೆ ಇದೊಂದು ಸನ್ಮಾನ ಎಂಬುದಾಗಿ ನಾವು ಭಾವಿಸ್ತೇವೆ. ಆರುಷ್ ಹೆಗಡೆ ಪೂಜ್ಯ ಶ್ರೀಪಾದರ ಚಿತ್ರವನ್ನ ಬಿಡಿಸಿದ್ದಾರೆ. ಅವರು ಪೂಜ್ಯ ಶ್ರೀಪಾದರಿಗೆ ಅದನ್ನ ಸಮರ್ಪಿಸಬೇಕು. ಆರುಷ್ ಸಮಾಜಕ್ಕೆ ನೀಡ್ತಾ ನಿರಂತರವಾಗಿ ಸಂಶೋಧನಾ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಹಿರಿಯ ವಿದ್ವಾಂಸರು ವಿದ್ವಾನ್ ಸಗ್ರಿ ರಾಘವೇಂದ್ರ ಉಪಾಧ್ಯಾಯರಿಗೆ ಪರಮ ಪೂಜ್ಯ ಶ್ರೀಪಾದರು ದರ್ಬಾರದ ಈ ಭವ್ಯವಾದ ವೇದಿಕೆಯಲ್ಲಿ ಕೃಷ್ಣನ ವಿಶೇಷವಾದ ಅನುಗ್ರಹವನ್ನ ಪ್ರಾರ್ಥನೆ ಮಾಡಿ ಸನ್ಮಾನಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳುವ ಉನ್ನತ ಸಾಧನೆಯನ್ನ ಮಾಡ್ತಾ ಇರುವಂತಹ ಡಾಕ್ಟರ್ ಶ್ರೀನಿವಾಸ್ ಬರ್ಖೇಡಿ ಅವರಿಗೆ ಪೂಜ್ಯ ಶ್ರೀಪಾದರು ಪರ್ಯಾಯದ ದರ್ಬಾರದ ಸನ್ಮಾನವನ್ನ ನಡೆಸ್ತಾ ಇದ್ದಾರೆ. ದರ್ಬಾರ್ನಲ್ಲಿ ಭಗವದ್ಗೀತೆಯ 700 ಶ್ಲೋಕಗಳನ್ನು ಕಂಠಪಾಠ ಹೇಳುವ 3 ವರ್ಷದ ಕೋಕಿಲ ವೇಮುರಿ ಚಿನ್ನದ ತುಳಸಿಮಣಿ ಬ್ರೇಸ್ಲೆಟ್ ತೊಡಿಸಿ ಗೌರವಿಸಿದರು. ಈ ಬಾರಿಯ ಪರ್ಯಾಯ ದರ್ಬಾರ್ ಸನ್ಮಾನಿತರು ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಚತುರ್ಥ ಪರ್ಯಾಯದಲ್ಲಿ ಬೆಳಕಿನ ದರ್ಬಾರ್, ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ಸಾಧಕರು, ಧಾರ್ಮಿಕ ಸಾಂಸ್ಕೃತಿಕ ಚಿಂತಕರಿಗೆ ದರ್ಬಾರ್ ಸನ್ಮಾನದ ಜೊತೆಗೆ ಸಾಧಕರಿಗೆ ಶ್ರೀ ಕೃಷ್ಣಾನುಗ್ರಹ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಿರಿಯ ವಿದ್ವಾಂಸ ವಿದ್ವಾನ್ ಸಗ್ರಿ ರಾಘವೇಂದ್ರ ಉಪಾಧ್ಯಾಯ, ಹೊಸದಿಲ್ಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಕುಲಪತಿ ಶ್ರೀನಿವಾಸ ಬರಖೇಡಿ, ಹಿರಿಯ ಸಂಶೋಧಕ ಶತಾವಧಾನಿ ವಿದ್ವಾನ್ ರಾಮನಾಥ ಆಚಾರ್ಯ, ಅಮೆರಿಕಾದ ಹಿರಿಯ ವಿದ್ವಾಂಸ ವಿದ್ವಾನ್ ಕೇಶವರಾವ್ ತಾಡಪತ್ರಿ, ಕೇರಳದ ಪ್ರಸಿದ್ಧ ಜ್ಯೋತಿಷಿ ವಿದ್ವಾನ್ ಬೇಳ ಪದ್ಮನಾಭ ಶರ್ಮಾ, ಬೆಂಗಳೂರಿನ ಹಿರಿಯ ವಿದ್ವಾಂಸ ವಿದ್ವಾನ್ ಡಾಕ್ಟರ್ ಎನ್ ವೆಂಕಟೇಶಾಚಾರ್ಯ, ಬೆಂಗಳೂರು ಇಸ್ಕಾನ್ ಸಂಸ್ಥೆಯ ಅಧ್ಯಕ್ಷ ಮಧು ಪಂಡಿತದಾಸ್, ಇಸ್ಕಾನ್ ಸಂಸ್ಥೆಯ ಅಂತಾರಾಷ್ಟ್ರೀಯ ಅಧ್ಯಕ್ಷ ರೇವತಿ ರಮಣದಾಸ್, ಮಣಿಪಾಲ ಎಜುಕೇಷನ್ ಅಂಡ್ ಮೆಡಿಕಲ್ ಗ್ರೂಪ್ ಎಂಇಎಂಜಿ ಮುಖ್ಯಸ್ಥರಾದ ಡಾಕ್ಟರ್ ರಂಜನ್ ಆರ್ ಪೈ, ಹೈಕೋರ್ಟ್ನ ಹಿರಿಯ ನ್ಯಾಯವಾದಿ ಅಶೋಕ ಹಾರ್ನಹಳ್ಳಿ, ಮೈಸೂರಿನ ಕೋಕಿಲ ವೇಮುರಿ, ಅಂಧನಾಗಿಯೂ ಉದ್ಯಮ ನಡೆಸುತ್ತಿರುವ ಬೆಂಗಳೂರಿನ ಮಹಾಂತೇಶ್ ಕಿವುಡ ಸಣ್ಣನವರ್ ಅವರಿಗೆ ದರ್ಬಾರ್ ಸನ್ಮಾನ, ಮಂಗಳೂರಿನ ಶ್ರೀನಿವಾಸ ವಿಶ್ವವಿದ್ಯಾಲಯ ಕುಲಾಧಿಪತಿ ಡಾಕ್ಟರ್ ಸಿಎ ರಾಘವೇಂದ್ರ ರಾವ್, ಮಂಗಳೂರಿನ ಪ್ರಸಿದ್ಧ ಆಗಮಿಕ ವಿದ್ವಾನ್ ಪಂಜ ಭಾಸ್ಕರ ಭಟ್, ಸಂಸ್ಕೃತ ವಿದ್ವಾಂಸ ವಿದ್ವಾನ್ ಮಧ್ವರಮಣ ಆಚಾರ್ಯ, ಬೆಂಗಳೂರಿನ ಯುವ ವಿದ್ವಾಂಸ ವಿದ್ವಾನ್ ಮಧ್ವೇಶ್ ಭಟ್ ದರ್ಬಾರ್ ಸನ್ಮಾನ ಕೃಷ್ಣಾನುಗ್ರಹ, ಬೆಂಗಳೂರಿನ ಯುವ ವಿದ್ವಾಂಸ ವಿದ್ವಾನ್ ಮಧ್ವೇಶ್ ಭಟ್ ದರ್ಬಾರ್ ಸನ್ಮಾನ ಶ್ರೀ ಕೃಷ್ಣಾನುಗ್ರಹ ಪ್ರಶಸ್ತಿ, ಕೊಯಮತ್ತೂರಿನ ಉದ್ಯಮಿ ರವಿಶ್ಯಾಮ್, ಉದ್ಯಮಿ ಪ್ರಕಾಶ್ ಶೆಟ್ಟಿ ಬಂಜಾರ,
ಉಡುಪಿಯ ಉದ್ಯಮಿ ಭುವನೇಂದ್ರ ಕಿದಿಯೂರು, ದಕ್ಷಿಣ ಕನ್ನಡ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಅವರಿಗೆ ಶ್ರೀ ಕೃಷ್ಣಾನುಗ್ರಹ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕ್ಷೇತ್ರದಲ್ಲಿ ವಿಶಿಷ್ಟವಾದ ಸಾಧನೆಯನ್ನ ಮಾಡಿದಂತಹ ಶತಾವಧಾನಿ ವಿದ್ವಾನ್ ರಾಮನಾಥ ಆಚಾರ್ಯ ಶ್ರೀಪಾದಂಗಳವರು ಪರ್ಯಾಯದ ಈ ಭವ್ಯವಾದ ವೇದಿಕೆಯಲ್ಲಿ ಕೃಷ್ಣನ ವಿಶೇಷವಾದ ಅನುಗ್ರಹವನ್ನ ಪ್ರಾರ್ಥನೆ ಮಾಡಿ ಸನ್ಮಾನವನ್ನ ನಡೆಸ್ತಾ ಇದ್ದಾರೆ. ಶತಾವಧಾನಿ ವಿದ್ವಾನ್ ರಾಮನಾಥ ಆಚಾರ್ಯ ಉಡುಪಿ ಇವರು ಪರಮ ಪೂಜ್ಯ ಶ್ರೀಪಾದರಿಂದ ಅನುಗ್ರಹ ಸಂದೇಶವನ್ನ ಸ್ವೀಕರಿಸಬೇಕು. ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್, ಪೂಜ್ಯ ಶ್ರೀಪಾದರಿಂದ ಇವತ್ತಿನ ಎಲ್ಲ ಗಣ್ಯರು ಅನುಗ್ರಹ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಶ್ರೀಪಾದರು ಪ್ರಸಾದವನ್ನ ನೀಡ್ತಾ ಇದ್ದಾರೆ. ಉಡುಪಿಯ ಜನಪ್ರಿಯ ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಅವರಿಗೆ ಪೂಜ್ಯ ಶ್ರೀಪಾದರು ಪ್ರಸಾದವನ್ನ ನೀಡ್ತಾ ಇದ್ದಾರೆ. ನಮ್ಮ DC ಅವರು ವಿಶೇಷವಾದಂತಹ ಶ್ರದ್ಧೆಯಿಂದ ಸೇವೆ ಮಾಡಿದ್ದಾರೆ. ಕೃಷ್ಣನು ತನ್ನ ಸೇವೆಗಾಗಿ ಅವರನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾನೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅವರಿಗೂ ಕೂಡ ಕೃಷ್ಣನ ವಿಷ್ಣು ಶರಣ್ ಅವರು ಭೀಮಾ ಜ್ಯುವೆಲರ್ಸ್ ಬೆಂಗಳೂರು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನ ಪಡೆಯಬೇಕು. ಮಧು ಪಂಡಿತದಾಸ್ ಇಸ್ಕಾನ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಹಿರಿಯರಾದಂತಹ ಮಧು ಪಂಡಿತದಾಸ್ ಅವರಿಗೆ ಪರಮ ಪೂಜ್ಯ ಶ್ರೀಪಾದರು ಶ್ರೀಪಾದವನ್ನ ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಪರ್ಯಾಯದ ದರ್ಬಾರದ ಸನ್ಮಾನದ ಕಾರ್ಯಕ್ರಮ ನಡೀತಾ ಇದೆ. ಪರಮ ಪೂಜ್ಯ ಶ್ರೀಪಾದರು ಕೃಷ್ಣನ ಮಹಾಪೂಜೆಗೆ ಹೊರಡುವ ಸಮಯವಾಗ್ತಾ ಇರೋದ್ರಿಂದ ಕಾರ್ಯಕ್ರಮವನ್ನ ಬೇಗನೆ ಮುಕ್ತಾಯಗೊಳಿಸ್ತಾ ಇದ್ದಾರೆ. ಡಾಕ್ಟರ್ ಶ್ರೀನಿವಾಸ್ ವರ್ಖೇಡಿ, ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ನವದೆಹಲಿ ಇವರಿಗೆ ಪೂಜ್ಯ ಶ್ರೀಪಾದರು ದರ್ಬಾರದ ಸನ್ಮಾನವನ್ನ ಮಾಡಿ ಅನುಗ್ರಹಿಸ್ತಾ ಇದ್ದಾರೆ. ಶತಾವಧಾನಿ ಉಡುಪಿ ರಾಮನಾಥ ಆಚಾರ್ಯ ಹಿರಿಯ ಸಂಶೋಧಕರು, ಪೂಜ್ಯ ಶ್ರೀಪಾದರ ವಿಶೇಷ ಭಕ್ತರು, ಅವರು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನ ಪಡೆಯಬೇಕು. ವಿದ್ವಾಂಸರ ಡಾಕ್ಟರ್ NR ರಮೇಶ್ ಅವರು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನ ಪಡಿತಾ ಇದ್ದಾರೆ. ಬೆಂಗಳೂರಿನ ಕೋಟಿಗೀತಾ ಲೇಖನ ಯಜ್ಞದ ದೊಡ್ಡ ಅಭಿಯಾನವನ್ನ ನಡೆಸಿದಂತಹ ಸಾಧಕರಿಗೆ ಪೂಜ್ಯ ಶ್ರೀಪಾದರು ಅನುಗ್ರಹಿಸ್ತಾ ಇದ್ದಾರೆ. ವಿದ್ವಾನ್ ಕೇಶವರಾವ್ ತಾಳಪತ್ರಿ ಸಂಸ್ಕೃತ ವಿದ್ವಾಂಸರು, ದಯಮಾಡಿ ಎಲ್ಲರೂ ಸಹಕರಿಸಬೇಕು. ವಿದ್ವಾಂಸರ ದರ್ಬಾರದ ಸನ್ಮಾನದ ಕಾರ್ಯಕ್ರಮ ನಡೀತಾ ಇದೆ. ಒಂದೆರಡು ನಿಮಿಷ ತಡವಾಗಬಹುದು, ತಾವೆಲ್ಲ ದಯಮಾಡಿ ಸಹಕರಿಸಬೇಕು.
ಮುಖ್ಯಸ್ಥರಾಗಿರ್ತಕ್ಕಂತಹ ಡಾಕ್ಟರ್ ರಂಜನ್ ಪೈ ಅವರು ಕೂಡ ವೇದಿಕೆಯಲ್ಲಿ ಇದ್ದಾರೆ. ಅವರು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನ ಸನ್ಮಾನವನ್ನ ಪಡೆಯೋರಿದ್ದಾರೆ. ಈಗ ಡಾಕ್ಟರ್ ಶ್ರೀನಿವಾಸ್ ವರ್ಖೇಡಿ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಅವರಿಗೆ ಪೂಜ್ಯ ಶ್ರೀಪಾದರು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ ರೂಪವಾದಂತಹ ಸನ್ಮಾನವನ್ನ ನಡೆಸ್ತಾ ಇದ್ದಾರೆ. ರಾಮನಾಥ ಆಚಾರ್ಯ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನ ಪಡಿತಾ ಇದ್ದಾರೆ. ದಯಮಾಡಿ ವೇದಿಕೆಯಲ್ಲಿರೋರು ಬದಿಗೆ ಬಂದರೆ ನಮಗೆ ಕಾಣಿಸ್ತದೆ. ವೇದಿಕೆಯಲ್ಲಿ ನಡೀತಾ ಇರೋದು ಯಾರಿಗೂ ಕಾಣಿಸ್ತಾ ಇಲ್ಲ. ದಯಮಾಡಿ ಎಲ್ಲರೂ ಕೂಡ ಬದಿಗೆ ಬರಬೇಕು. ವೇದಿಕೆಯಲ್ಲಿ ನಡೀತಾ ಇರುವ ಕಾರ್ಯಕ್ರಮ ಇಲ್ಲಿ ಯಾರಿಗೂ ಕಾಣಿಸ್ತಾ ಇಲ್ಲ. ದಯಮಾಡಿ ಎಲ್ಲರೂ ಸಹಕರಿಸಬೇಕು. ಸಂಸ್ಕೃತ ವಿದ್ವಾಂಸರಿಗೆ ಪೂಜ್ಯ ಶ್ರೀಪಾದರು ಪರ್ಯಾಯದ ದರ್ಬಾರದ ಸನ್ಮಾನವನ್ನ ನಡೆಸ್ತಾ ಇದ್ದಾರೆ. ವಿದ್ವಾನ್ ಕೇಶವರಾವ್ ತಾಡಪತ್ರಿ ಅಮೆರಿಕ ದೇಶದಲ್ಲಿ ನಡೆಸ್ತಾ ಇರುವಂತಹ ಸಂಸ್ಕೃತದ ಹಿರಿಯ ವಿದ್ವಾಂಸರು ಪರಮ ಪೂಜ್ಯ ಶ್ರೀಪಾದರು ದರ್ಬಾರದ ಸನ್ಮಾನವನ್ನು ಮಾಡಿ ಅನುಗ್ರಹಿಸ್ತಾ ಇದ್ದಾರೆ. ಕೇಶವರಾವ್ ತಾಡಪತ್ರಿ ಅವರು ಅಭಿಜಿತ್ ದಾನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರಾಜ್ ಇಂಡಸ್ಟ್ರೀಸ್ ಪಡುಬಿದ್ರೆ ಅವರು ದಯಮಾಡಿ ಒಂದೆರಡು ನಿಮಿಷ ಇದ್ದು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನ ಪಡೆಯಬೇಕು. ವಿದ್ವಾಂಸರ ಸನ್ಮಾನದ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರಿಗೂ ಪೂಜ್ಯ ಶ್ರೀಪಾದರು ಪ್ರಸಾದವನ್ನ ನೀಡಿ ಅನುಗ್ರಹಿಸುವವರಿದ್ದಾರೆ. ಡಾಕ್ಟರ್ ಎನ್ ವೆಂಕಟೇಶ ಆಚಾರ್ಯ ಪರಮ ಪೂಜ್ಯ ಶ್ರೀಪಾದರ ವಿಶೇಷ ಶಿಷ್ಯರು. ಪೂಜ್ಯ ಶ್ರೀಪಾದಂಗಳವರಲ್ಲಿ ಅಧ್ಯಯನವನ್ನ ಮಾಡಿದಂಥವರು. ಪರಮ ಪೂಜ್ಯ ಶ್ರೀಪಾದರ ಶಿಷ್ಯರು ಪೂಜ್ಯ ಶ್ರೀಪಾದಂಗಳವರಿಂದ ಪರ್ಯಾಯ ದರ್ಬಾರದ ಸನ್ಮಾನದ ಕಾರ್ಯಕ್ರಮ ನಡೀತಾ ಇದೆ. ಖ್ಯಾತ ಜ್ಯೋತಿಷಿಗಳ ಶರ್ಮರು ಬೇಳ ಪದ್ಮನಾಭ ಶರ್ಮರಿಗೆ ಪೂಜ್ಯ ಶ್ರೀಪಾದರು ಪರ್ಯಾಯ ದರ್ಬಾರದ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಖ್ಯಾತ ಜ್ಯೋತಿಷ ವಿದ್ವಾಂಸರಾದ ಪಡಿತಾ ಇದ್ದಾರೆ. ಡಾಕ್ಟರ್ ರಂಜನ್ ಪೈ ಅಧ್ಯಕ್ಷರು, ಮಣಿಪಾಲ್ ಸಮೂಹ ವಿದ್ಯಾಸಂಸ್ಥೆ. ಸಾಮಾಜಿಕ ಸೇವೆ, ನಿರಂತರ ವಿದ್ಯಾದಾನ ಮುಂತಾದ ಅನೇಕ ಸಾಧನೆಗಳನ್ನು ಮಾಡಿದಂತಹ ಮಣಿಪಾಲ್ ಸಮೂಹ ಸಂಸ್ಥೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ರಂಜನ್ ಪೈ ಇವರಿಗೆ ಪರಮ ಪೂಜ್ಯ ಶ್ರೀಪಾದರು ಸಮರ್ಥನಂದಿ ಮಹಾಂತೇಶ್ ಅವರಿಗೆ ಪೂಜ್ಯ ಶ್ರೀಪಾದರು ಪ್ರಸಾದವನ್ನು ನೀಡಿದ್ದಾರೆ. ಡಾಕ್ಟರ್ ರಂಜನ್ ಪೈ ಅಧ್ಯಕ್ಷರು, ಮಣಿಪಾಲ್ ಸಮೂಹ ವಿದ್ಯಾಸಂಸ್ಥೆಗಳು ಅವರಿಗೆ ಪೂಜ್ಯ ಶ್ರೀಪಾದರು ಪರ್ಯಾಯ ದರ್ಬಾರದ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಪೂಜ್ಯ ಶ್ರೀಪಾದರಿಂದ ಅವರು ಕೂಡ ಪ್ರಸಾದವನ್ನ ಸ್ವೀಕರಿಸಿ ಹೊರಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಎಲ್ಲಕ್ಕಿಂತಲೂ ಮುಖ್ಯವಾಗಿ
ಇಂದಿನ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕೆ ವಿಶೇಷವಾಗಿ ಪರಮ ಪೂಜ್ಯ ಶ್ರೀಪಾದರ ಪರಮಾನುಗ್ರಹವನ್ನು ಪಡೆದಂತಹ ಸನ್ಮಾನ್ಯ ಅಶೋಕ್ ಹಾರ್ನಳ್ಳಿ ಹಿರಿಯ ನ್ಯಾಯವಾದಿಗಳು ಎಲ್ಲರೂ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಅವರ ವಿದ್ವಾನ್ ಬೇಳ ಪದ್ಮನಾಭ ಶರ್ಮಾ ಪ್ರಸಿದ್ಧ ಜ್ಯೋತಿಷಿಗಳು. ಇವರಿಗೆ ಪೂಜ್ಯ ಶ್ರೀಪಾದಂಗಳವರು ಪರ್ಯಾಯ ದರ್ಬಾರದ ಸನ್ಮಾನವನ್ನ ಮಾಡಿ ಅನುಗ್ರಹಿಸ್ತಾ ಇದ್ದಾರೆ. ಇದೀಗ ಪರಮ ಪೂಜ್ಯ ಶ್ರೀಪಾದಂಗಳವರು ನಿರ್ವಿಘ್ನತೆಗೆ ವಿಶೇಷವಾದ ಸೇವೆಯನ್ನು ಸಲ್ಲಿಸಿದಂತಹ ಬ್ರಾಹ್ಮಣ ಸಮಾಜದ ಹಿರಿಯ ವಾದಿಗಳು ಬೆಂಗಳೂರು ಇವರಿಗೆ ಪರ್ಯಾಯದ ದರ್ಬಾರದ ವಿಶೇಷವಾದಂತಹ ಸನ್ಮಾನವನ್ನ ಮಾಡಿ ಶ್ರೀ ದರ್ಬಾರದ ಕಾರ್ಯಕ್ರಮ ನಡೀತಾ ಇದೆ. ಅನೇಕ ಗಣ್ಯರ ಉಪಸ್ಥಿತಿಯಲ್ಲಿ ಪರಮ ಪೂಜ್ಯ ಶ್ರೀಪಾದರು ಸಾಧಕರಿಗೆ ವಿಶೇಷವಾದಂತಹ ಸನ್ಮಾನವನ್ನ ಮಾಡುವರಿದ್ದಾರೆ. ಇದೇ ಸಮಯದಲ್ಲಿ ಶ್ರೀಯುತ ಅನಿಲ್ ಕುಮಾರ್ ಅವರು ಪೂಜ್ಯ ಶ್ರೀಪಾದರಿಂದ ಶ್ರೀಕೃಷ್ಣನ ವಿಶೇಷವಾದ ಪ್ರಸಾದವನ್ನ ಪಡೆಯಬೇಕು. ಶ್ರೀಯುತ ಅನಿಲ್ ಕುಮಾರ್ ಯುವ ಪ್ರಸಾದವನ್ನ ಪಡೆಯಬೇಕು. ಶ್ರೀಯುತ ಅನಿಲ್ ಕುಮಾರ್ ಅವರು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನ ಪಡೆಯಬೇಕು. ಗೌಡಿ ಚಾಲಕರಾದಂತಹ ಶ್ರೀಯುತ ಯಜ್ಞೇಶ್ವರ ಪ್ರಭು ಅವರು ವೇದಿಕೆಗೆ ಬಂದು ಪರಮ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನ ಪಡೆಯಬೇಕು. ಶ್ರೀಯುತ ಯಜ್ಞೇಶ್ವರ ಪ್ರಭು ಅವರು ಇಡಿ ಶಂಕರರಾವ್ ಅವರು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನ ಪಡೆಯಬೇಕು. ಡಾಕ್ಟರ್ ವಿನೋ ಆಲಂ ಅಧ್ಯಕ್ಷರು ಶಾಂತಿ ಆಶ್ರಮ ಕೋಯಂಬತ್ತೂರು ಅವರು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನ ಪಡೆಯಬೇಕು. ಅವರು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನ ಪಡಿತಾ ಇದ್ದಾರೆ. ಮುಂಬೈ ಗನ್ಸೂರಿನ ಮೂಕಾಂಬಿಕಾ ದೇವಸ್ಥಾನದ ಅಧ್ಯಕ್ಷರಾದಂತಹ ಅನ್ನಿ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿ ಶ್ರೀಪಾದಂಗಳವರಿಂದ ವೇದಿಕೆಗೆ ಆಗಮಿಸಿ ಪ್ರಸಾದವನ್ನ ಪಡೆಯಬೇಕು. ಇತ್ತೀಚೆಗೆ ಮುಂಬೈ ಪ್ರವಾಸದಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರು ಆಗಮಿಸಿದಾಗ
ಗನ್ಸೂಲಿಯ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷವಾಗಿ ಸ್ವಾಗತಿಸಿ ಪೂಜ್ಯ ಶ್ರೀಪಾದರಿಗೆ ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ. ಅವರು